ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿ ಪರ್ವದ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಇದರಲ್ಲಿ 64 ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. ಇದರಲ್ಲಿ ದೇವೇಂದ್ರ ಆದಿ ದೇವತೆಗಳೋಗಿ ಮಹಾವಿಷ್ಣುವನ್ನು ಭೂಲೋಕಕ್ಕೆ ಅವತಾರ ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ತಥಾಸ್ತು ಅಂತ ವಿಷ್ಣು ಪರಮಾತ್ಮ ಪರ್ಮಿಷನ್ ಕೊಟ್ಟನು. ಇದಾದ ಮೇಲೆ ಜನಮೇಜಯನಿಗೆ ವೈಶಂಪಾಯನ ಋಷಿಗಳು ದೇವತೆಗಳ ವಂಶವೃಷ್ಟಿ ಬಗ್ಗೆ ಕೂಡ ಸ್ವಲ್ಪ ಇದು ಹೇಳ್ತಾನೆ. ಈ ದೇವತೆಯರ ಋಷಿಗಳ ವಂಶವೃಷ್ಟಿನ ತಿಳ್ಕೊಳ್ಳೋದ್ರಿಂದನೇ ಎಷ್ಟೋ ಪುಣ್ಯ ಬರುತ್ತೆ ಅಂತ ಇದರಲ್ಲಿ ಕಥನ ಇದೆ. ಅದನ್ನು ಇವಾಗ ಜನಮೇಜಯನಿಗೆ ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ಶ್ರೀಮನ್ನಾರಾಯಣನು ತಮ್ಮ ತಮ್ಮ ಅಂಶಗಳಿಂದ ಭೂಮಿಯಲ್ಲಿ ಅವತರಿಸಲು ನಿಶ್ಚಯಿಸಿದರು. ಶ್ರೀಮನ್ನಾರಾಯಣನು ಅವತರಿಸಲು ಒಪ್ಪಿದ ನಂತರ ಇಂದ್ರನು ತಮ್ಮ ತಮ್ಮ ಅಂಶಗಳಿಂದ ಸಾಧ್ಯವಾದಷ್ಟು ಬೇಗ ಅವತರಿಸಬೇಕೆಂದು ಎಲ್ಲ ದೇವತೆಗಳು ಪುನಃ ನಿರ್ದೇಶವನ್ನು ನೀಡಿ ವೈಕುಂಠದಿಂದ ಸ್ವರ್ಗಲೋಕಕ್ಕೆ ತೆರಳಿದನು. ಅನಂತರದಲ್ಲಿ ಸರ್ವಲೋಕದ ಹಿತಕ್ಕಾಗಿಯೂ ಮತ್ತು ದೈತ್ಯರ ವಿನಾಶಕ್ಕಾಗಿಯೂ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಭೂಮಿಯಲ್ಲಿ ಹುಟ್ಟತೊಡಗಿದರು. ಇಚ್ಛಾನುಸಾರವಾಗಿ ಬ್ರಹ್ಮರ್ಷಿಗಳ ಮತ್ತು ರಾಜರ್ಷಿಗಳ ಕುಲದಲ್ಲಿ ದೇವತೆಗಳು ಅವತರಿಸಿದರು. ಮಾನವ ರೂಪದಲ್ಲಿ ಅವತರಿಸಿದ ದೇವತೆಗಳು ದಾನವರನ್ನು, ರಾಕ್ಷಸರನ್ನು, ದುಷ್ಟ ಗಂಧರ್ವರನ್ನು, ಪನ್ನಗರನ್ನು, ನರಭಕ್ಷಕ ಪ್ರಾಣಿಗಳನ್ನು ಅನೇಕ ಪ್ರಕಾರವಾಗಿ ಹಲವಾರು ಬಾರಿ ಸಂಹರಿಸಿದರು. ದೇವತಾಂಶದಿಂದ ಹುಟ್ಟಿದ ಬಾಲಕರಾಗಿದ್ದಾಗಲೇ ಬಲಿಷ್ಠರಾಗಿದ್ದ ಅವರನ್ನು ಸಂಹರಿಸಲು ದೈತ್ಯ ದಾನವ ದುಷ್ಟ ಗಂಧರ್ವ ಪನ್ನಗರಿಗೆ ಸಾಧ್ಯವಾಗಲಿಲ್ಲ. ದೇವತಾಂಶದಿಂದ ಹುಟ್ಟಿರೋ ಬಾಲಕರು ಅಷ್ಟು ಬಲವಾಗಿರ್ತಾರೆ. ಭೀಮಂದೇ ಒಂದು ಸ್ಟೋರಿ ಬರುತ್ತೆ. ಒಂದು ಸತಿ ಕುಂತಿದ್ದೇವೆ ಎತ್ಕೊಂಡು ಕಾಡಲ್ಲಿ ಏನೋ ಯಾವುದೋ ಪ್ರಾಣಿ ಶಬ್ದ ನೋಡಿ ಹೆದರ್ಕೊಂಡ್ಬಿಟ್ಟು ಕೈಲಿದ್ದ ಮಗುವನ್ನು ಕೆಳಗಡೆ ಬಿಟ್ಟರೆ ಕೆಳಗಡೆ ಇದ್ದ ದೊಡ್ಡ ಬಂಡೆನೇ ಚೂರು ಆಗೋಗ್ಬಿಟ್ಟಿರುತ್ತೆ. ಅಷ್ಟು ಬಲವಂತವಾಗಿರ್ತಾನೆ ಸಣ್ಣ ಮಗು ಭೀಮಾನೇ. ಆ ಥರ ದೈವತಾಂಶದಿಂದ ಸಣ್ಣ ಮಕ್ಕಳಾಗ್ಬಿಟ್ರೂ ಕೂಡ ಅಷ್ಟೊಂದು ಬಲದಿಂದ ಇರ್ತಾರೆ ಅವರು. ಮತ್ತು ಈಗ ಜನಮೇಜಯ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾನೆ. ಬ್ರಾಹ್ಮಣೋತ್ತಮರೇ, ದೇವ ದಾನವ ಯಕ್ಷ ರಾಕ್ಷಸ ಗಂಧರ್ವ ಅಪ್ಸರಸರೆಲ್ಲರೂ ಹುಟ್ಟನ್ನು ಮೊದಲಿನಿಂದಲೂ ಕೇಳುವ ಇಚ್ಛೆಯಿಂದಿರುತ್ತೇನೆ. ಸರ್ವ ಪ್ರಾಣಿಗಳ ಹುಟ್ಟನ್ನು ತಮ್ಮಿಂದ ಕೇಳಿ ತಿಳಿಯಬೇಕೆಂದಿರುತ್ತೇನೆ. ದಯಮಾಡಿ ದೇವತೆಗಳೇ ಮೊದಲಾದವರ ಸಂಭವದ ವಿಷಯವನ್ನು ವಿಸ್ತಾರವಾಗಿ ಹೇಳಿರಿ. ಡೀಟೇಲಾಗಿ ಫ್ಯಾಮಿಲಿ ಟ್ರೀಯನ್ನು, ದೇವತೆಗಳ ಫ್ಯಾಮಿಲಿ ಟ್ರೀಯನ್ನು ಎಲ್ಲ ಡೀಟೇಲಾಗಿ ತಿಳ್ಕೊಬೇಕಂತ ಕುತೂಹಲ. ನಮಗೆ ಕೂಡ ಅಷ್ಟೇ. ಸೃಷ್ಟಿ ಸತ್ಯ ಅಂತ ನಂಬಿದ ಮೇಲೆ ಆ ಸೃಷ್ಟಿ ಹೆಂಗೆ ಹುಡ್ತು, ನಮ್ಮ ತಾತ ಮುತ್ತಾತ ಅವರೆಲ್ಲ ಹೆಂಗೆ ಹುಟ್ಟಿದ್ರು, ಆ ಕುತೂಹಲ ಇರುತ್ತೆ. ಜಗತ್ ಸತ್ಯತ್ವ ಬುದ್ಧಿ ಇರೋ ತನಕ. ಮತ್ತು ಆ ಕುತೂಹಲ ಇದ್ದಾಗ ಶಾಸ್ತ್ರ ಆಗಲಿ, ಗುರುಗಳಾಗಲಿ, ಆಚಾರ್ಯರಾಗಲಿ ಶಿಷ್ಯನ ಒಂದು ಫ್ರೀಕ್ವೆನ್ಸಿ ಲೆವೆಲನ್ನು ನೋಡಿಕೊಂಡು ಅದೇ ಥರವಾದಂಥ ಸಮಾಧಾನ ಕೊಡಬೇಕಾಗುತ್ತೆ. ಈಗ ಜನಮೇಜಯನಿಗೂ ಅದೇ ಥರ ಕುತೂಹಲ ಬರ್ತಾಯಿದೆ. ಸೃಷ್ಟಿ ಬಗ್ಗೆ ಹೆಂಗೆ ಹುಡ್ತು, ಸ್ಟಾರ್ಟಿಂಗ್ ಪಾಯಿಂಟ್ ಯಾರು ಮಕ್ಕಳು ಅಂದ್ಬಿಟ್ಟು ಈಗೆಲ್ಲ ಸ್ಟೋರಿ ಹೇಳ್ತಾರೆ. ಹಾಗೆಯೇ ಆಗಲಿ ಮಹಾರಾಜ, ನಿನ್ನ ಆಶಯದಂತೆ ದೇವತೆಗಳೇ ಆದಿಯಾಗಿ ಎಲ್ಲರ ಉತ್ಪತ್ತಿಯು ರಹಸ್ಯವನ್ನು ಚತುರ್ಮುಖನಾದ ಬ್ರಹ್ಮನಿಗೆ ನಮಸ್ಕರಿಸಿ ಹೇಳ್ತೀನಿ. ಸುಪ್ರಸಿದ್ಧರಾದ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು ಈ 6 ಮಹರ್ಷಿಗಳು ಬ್ರಹ್ಮನ ಮಾನಸ ಪುತ್ರರು. ಈ 6 ಹೆಸರು ಒಂದು ಮರೆಯೋಂಗಿಲ್ಲ. ಅಷ್ಟೊಂದು ಸತಿ ಇವ್ರ ಬಗ್ಗೆ ಪ್ರಕರಣ ಬರ್ತಾ ಇರುತ್ತೆ. ಮತ್ತು ಅವರಲ್ಲಿ ಮೊದಲನೆಯವಾದ ಮರೀಚಿ ಮಹರ್ಷಿಯು ಪುತ್ರನೇ ಕಶ್ಯಪನು. ಕಶ್ಯಪನಿಂದಲೇ ಮುಂದಕ್ಕೆ ಈ ಪ್ರಜಾಕೋಟಿಯ ಉತ್ಪತ್ತಿಯಾಯಿತು. ರಾಕ್ಷಸರು ದೇವತೆಗಳು ಎಲ್ಲ ಕಶ್ಯಪನಿಂದನೇ ಸ್ಟಾರ್ಟ್ ಆಗುತ್ತೆ. ಮೇನ್ ಉತ್ಪತ್ತಿಯೆಲ್ಲ. ದಕ್ಷ ಬ್ರಹ್ಮನಿಗೆ 50 ಮಂದಿ ಹೆಣ್ಣು ಮಕ್ಕಳು. ಅವರಲ್ಲಿ 50 ಮಂದಿ ಹೆಣ್ಣು ಮಕ್ಕಳಿರ್ತಾರೆ ದಕ್ಷ ಪ್ರಜಾಪತಿಗೆ. ಅವರಲ್ಲಿ ಅದಿತಿ, ದಿತಿ, ಧನು, ಕಾಲ,
ದನಾಯ, ಸಿಂಹಿಕ, ಕ್ರೋಧ, ಪ್ರಾದ, ವಿಶ್ವ, ವಿನತ, ಕಪಿಲ, ಮುನಿ ಮತ್ತು ಕದ್ರು ಎಂಬ 13 ಹೆಣ್ಣು ಮಕ್ಕಳು ಮರೀಚಿಯ ಮಗನಾದ ಕಶ್ಯಪನನ್ನು ಮದುವೆಯಾಗಿ ಅಸಂಖ್ಯಾತರಾದ ಪುತ್ರಪೌತ್ರರನ್ನು ಪಡೆದರು. ಕಶ್ಯಪನಿಗೆ ಕದ್ರು, ವಿನತೆ 2 ಹೆಂಡತಿಯರ ಬಗ್ಗೆನೇ ನಾವು ವಿಚಾರ ಮಾಡಿದ್ವಿ. ಕಶ್ಯಪನಿಗೆ ಸುಮಾರು ಜನ ಹೆಂಡತಿಯರು ಇರ್ತಾರೆ. ಅಸುರರು ಹುಡ್ತಾರೆ, ಕಶ್ಯಪನಿಂದ ದೇವತೆಗಳು ಕೂಡ ಹುಟ್ಟಿರ್ತಾರೆ. ಆದರೆ ಕಶ್ಯಪನಿಗೆ ಅದಿತಿಯಿಂದ ಭುವನೇಶ್ವರನಾದ ದ್ವಾದಶಾದಿತ್ಯರು ಹುಟ್ಟಿದರು. ಅದಕ್ಕೆ 33 ಕೋಟಿ ದೇವತೆಗಳಂತಾರಲ್ಲ, ಕೋಟಿ ಅಂದರೆ ಪ್ರಕಾರ, 33 ಪ್ರಕಾರದ ದೇವತೆಗಳು ಅಂತ ಶಾಸ್ತ್ರದಲ್ಲಿ ಬರೋದು. ಅದನ್ನು ಎಲ್ಲೋ 33 ಕೋಟಿ ದೇವತೆಗಳಂದರೆ ಈಗ ನಂಬರಲ್ಲಿ 33 ಕೋಟಿ ಅಂತ ಏನೇನೋ ಎಲ್ಲ ತಮಾಷೆಲ್ಲ ಮಾಡ್ತಾರೆ. ಎಲ್ಲ 33 ಪ್ರಕಾರ ಅಂತ. ಅದರಲ್ಲಿ 14 ಈಗ ಲಿಸ್ಟ್ ಬರುತ್ತೆ. ಅದು ಇವರೇ ದ್ವಾದಶ ಆದಿತ್ಯರೇ ಇರ್ತಾರೆ, 14 ರುದ್ರರು ಇರ್ತಾರೆ. ಇಬ್ಬರು ಕಲಿತೆ ಎಷ್ಟಾಯಿತು? 26 ಆಗೋಯ್ತು. 26 ಆದಮೇಲೆ ಮತ್ತೆ ಮಿಕ್ಕಿದ್ದು ಇನ್ನೊಂದು ಇಲ್ಲೇ ಬರುತ್ತೆ ಲಿಸ್ಟ್. ಅದು ಅವರೆಲ್ಲರ ನಾಮಧೇಯವನ್ನು ಹೇಳುವನು ಕೇಳು ಮಹಾರಾಜ. ಧಾತ, ಮಿತ್ರ, ಅರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಂತ, ಪೂಷ, ಸವಿತ, ತ್ವಷ್ಟ, ವಿಷ್ಣು ಇವರೇ ದ್ವಾದಶ ಆದಿತ್ಯರು. 12 ಪ್ರಕಾರದ ಆದಿತ್ಯರು ಅವರ ಹೆಸರುಗಳು. ವಿಷ್ಣು ಅನ್ನೋದು ಕೂಡ ಸೂರ್ಯನ ಹೆಸರಿರುತ್ತೆ, ಆದಿತ್ಯನ ಹೆಸರಿರುತ್ತೆ. ಅವರಲ್ಲಿ ಕಿರಿಯವನಾದ ವಿಷ್ಣುವು ಎಲ್ಲರಿಗಿಂತಲೂ ಹೆಚ್ಚು ಗುಣವಂತನಾಗಿದ್ದನು. ಎರಡನೆಯವಳಾದ ದಿತಿಗೆ ಮತ್ತು ಕಶ್ಯಪರಿಂದ ಒಬ್ಬ ಮಗ ಹುಟ್ಟಿದನು. ಅವನ ಹೆಸರು ಹಿರಣ್ಯಕಶಿಪು. ಹಿರಣ್ಯಕಶಿಪುವಿಗೆ ಸುವಿಖ್ಯಾತರಾದ 5 ಮಕ್ಕಳಿದ್ದರು. ಅವರಲ್ಲಿ ಪ್ರಹ್ಲಾದನೇ ಜ್ಯೇಷ್ಠ ಪುತ್ರನು. ಅವನನ್ನು ಅನುಸರಿಸಿ ಸಂಹ್ರಾದ, ಅನುಹ್ರಾದ, ಶಿಬಿದು ಒಳ್ಳೆಯ ಗ್ರೇಟ್ ಚರಿತ್ರೆ ಬರುತ್ತೆ, ಮತ್ತು ಭಾಷ್ಕಲ ಇವರು 5 ಜನ ಹಿರಣ್ಯಕಶಿಪುವಿನ ಮಕ್ಕಳು. ದೊಡ್ಡವನು ಪ್ರಹ್ಲಾದನಿಗೆ ವಿರೋಚನನೇ ಸ್ವರ್ಗಕ್ಕೆ, ದೇವೇಂದ್ರ ಮತ್ತು ವಿರೋಚನ ಇಬ್ಬರು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡು ಬರಬೇಕು ಅಂದ್ಬಿಟ್ಟಿದ್ದನು ಹೋಗ್ತಾರೆ. ಎಲ್ಲದಕ್ಕಿಂತ ಪವರ್ಫುಲ್ ಆದದ್ದು ಬ್ರಹ್ಮವಿದ್ಯೆನೇ ಅಂದ್ಬಿಟ್ಟಿದ್ದನು. ಅದನ್ನೇ ತಿಳ್ಕೊಂಬರ್ಬೇಕಂತ ಇಬ್ಬರು ಬರ್ತಾರೆ. ಇಬ್ಬರು ಬಂದರೆ ಬ್ರಹ್ಮ ಯಾರು ಕ್ಯಾರೆ ಅನ್ನೋದಿಲ್ಲ. ಇಬ್ಬರನ್ನು 108 ಸುಮಾರು ವರ್ಷಗಳು ಹೊರಗಡೆನೇ ಗೇಟ್ ಆಚೆ ಕಡೆನೇ ನಿಂತ್ಕೊಂಡಿರ್ತಾರೆ. ನೀವು ಯಾರು ಏಕೆ ಬಂದಿದ್ದೀರಂತ ಮಾತು ಕೂಡ ಆಡಿಸೋದಿಲ್ಲ. ಆ ಥರ ಇದ್ದರೂ ಆಗ ಭಯಂಕರ ಸ್ಟ್ರಿಕ್ಟ್ ಆಗಿದ್ದರು ಆಗಿನ ಗುರುಗಳು. ಭಯಂಕರವಾದ ಪರೀಕ್ಷೆ ಇರ್ತಾಯಿತ್ತು ತಿತಿಕ್ಷೆಗೆ. ಅದಕ್ಕೆ ಇವನು ಸುಮ್ಮನೆ ಟೈಮ್ ಪಾಸಿಗೆ ಬಂದಿದ್ದಾನೋ ಸಹನ ಶಕ್ತಿ ಇದ್ದರೆ ಹಂಗೆ ಓಡೋಗ್ಬಿಡ್ತಾನೆ ಚೆಕ್ ಮಾಡ್ತಾ ಇರ್ತಾರೆ. ಆದರೂ ಅವರಿಬ್ಬರು ವೆಯ್ಟ್ ಮಾಡಿದ ಮೇಲೆ ಅಲ್ಲಿಂದನೇ ಅವರಿಬ್ಬರಿಗೂ ಜಗಳ ಸ್ಟಾರ್ಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಸೇವೆಯಲ್ಲೂ ಜಗಳ ಆಡ್ತಾ ಇರ್ತಾರೆ. ಅಲ್ಲಿ ವಿರೋಚನ, ದೇವೇಂದ್ರ. ಬ್ರಹ್ಮದೇವನೇನು ಉಪದೇಶ ಮಾಡ್ತಾನೆ. ಉಪನಿಷತ್ತಲ್ಲಿ ಬರುತ್ತೆ, ಚಾಂದೋಗ ಉಪನಿಷತ್ತಲ್ಲಿ. ಇಂದ್ರ ವಿರೋಚನಲ್ಲಿ ಮೊದಲನೇ ಸತಿ ಎದುರುಗಡೆ ಇರೋದು ಕಣ್ಣಲ್ಲಿ ಏನು ಕಾಣಿಸುತ್ತೆ ಅದೇ ನಿನ್ನ ಸ್ವರೂಪ, ಅದೇ ಸಚ್ಚಿದಾನಂದ ಸ್ವರೂಪ ಅಂತ. ಅವನ ವಿರೋಚನ ಎದುರುಗಡೆ ಅವನ ಕಣ್ಣಲ್ಲಿ ಏನು ಕಾಣಿಸುತ್ತೆ, ಅವನ ರೆಟಿನದಲ್ಲಿ ನಮ್ಮದೇ ಆದಂಥ ಪ್ರತಿಬಿಂಬ ಕಾಣಿಸುತ್ತೆ. ಈ ಶರೀರನೇ ಕಾಣಿಸುತ್ತೆ. ಈ ಶರೀರನೇ ಆತ್ಮ ಅಂದ್ಕೊಂಡ್ಬಿಟ್ಟು ಅದರಲ್ಲೇ ಸಂತುಷ್ಟ ಪಟ್ಬಿಟ್ಟಿದ್ದನು. ಇದೇ ಬ್ರಹ್ಮವಿದ್ಯೆ, ಈ ಶರೀರನೇ ನಮ್ಮ ನಿಜವಾದ ಸ್ವರೂಪ ಅಂದ್ಬಿಟ್ಟಿದ್ದನು. ಆ ಶರೀರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅದಕ್ಕೆ ಸತ್ತ ಮೇಲೆ ಕೂಡ ಆ ಶರೀರನ ಚೆನ್ನಾಗಿ ಸ್ನಾನ ಮಾಡಿಸಿ ಅಲಂಕಾರ ಮಾಡಿಸಿ ಡೋಲ್ ಹೊಡ್ಕೊಂಡು ಸ್ಮಶಾನ ತನಕ ತೊಗೊಂಡೋಗ್ತಾರೆ. ಇದು ವಿರೋಚನೆಯಿಂದ ಬಂದ ಸಂಸ್ಕಾರ. ನಾವು ಕೂಡ ಮನುಷ್ಯರು ಮಾಡ್ತಾಯಿದ್ರು ಅಂದರೆ ನಮ್ಮಲ್ಲೂ ಕೂಡ ಆ ವಿರೋಚನ ಸಂತತಿ ಬಂದುಬಿಟ್ಟಿದೆ. ಗೊತ್ತಿಲ್ಲದೋ ಬನ್ನಿ ಅದನ್ನು ಚೆನ್ನಾಗಿ ಹೂವಿನಾರ ಹಾಕ್ಕೊಂಡು ಡೆಕೋರೇಷನ್ ಮಾಡಿಕೊಂಡು ಡೋಲ್ ಹೊಡ್ಕೊಂಡು ಹೋಗ್ತಾ ಇರ್ತೀವಿ ಶರೀರನ. ಇದು ದೇವತೆಯರಿಂದ ಬಂದ ಸಂಸ್ಕಾರ ಅಲ್ಲ, ಇದು ವಿರೋಚನೆಯಿಂದ ಬಂದಿರೋ ಸಂಸ್ಕಾರ ಭೂಲೋಕಕ್ಕೆ. ಮತ್ತು ಇಂದ್ರನು ಅದೇ ಸ್ವಲ್ಪ ದೂರ ಹೋಗ್ಬಿಟ್ಟಿದ್ದನು. ಹೇಗೆ ಈ ಶರೀರ ಹೇಗೆ ಸಚ್ಚಿದಾನಂದ ಸ್ವರೂಪ ನಿತ್ಯ ವಸ್ತು ಆಗೋದಕ್ಕೆ ಸಾಧ್ಯ ಆಗುತ್ತೆ? ಇದು ಕಲ್ಪಾಂತದಲ್ಲಿ ಇರೋದೇ ಇಲ್ವಾ ಅಂದ್ಬಿಟ್ಟು ರಿಟರ್ನ್ ಬಂದ ಮೇಲೆ ಮತ್ತೆ ಇನ್ನೊಂದು ಸತಿ ಡೌಟ್ ಕೇಳ್ತಾನೆ, ಮತ್ತೆ ಇನ್ನೊಂದು ಸತಿ ಉಪದೇಶ ಮಾಡ್ತಾನೆ, ಮತ್ತೆ ಇನ್ನೊಂದು ಥರ ಅರ್ಥ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾನೆ. ಆ ಥರ 3 ಸತಿ ವಾಪಸ್ ಬಂದು ಇಂದ್ರ ಕರೆಕ್ಟಾಗಿ ಆತ್ಮವಸ್ತುವನ್ನು ತಿಳ್ಕೊಂಡು ಹೋಗ್ತಾನೆ. ವಿರೋಚನ ಮಾತ್ರ ಒಂದೇ ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು
ಉಪದೇಶ ಸಮಾನವಾಗಿ ಮಾಡಿದ್ರೂ ಕೂಡ ಅಂತಃಕರಣ ಶುದ್ಧಿ ಇಲ್ಲ ಅಂದರೆ ಆ ಥರ ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾವುದೇ ಒಂದು ಜೀವನ್ಮುಕ್ತ ಪುರುಷ ಗುರು ಇದ್ದರೂ ಅವರ ಶಿಷ್ಯರು ಬರೆದಿರೋ ಪುಸ್ತಕಗಳನ್ನು ನಂಬಬಾರ್ದು. ಅವರು ಏನು ಅರ್ಥ ಮಾಡ್ಕೊಂಡಿದ್ದಾರೋ ಅವರು ಒಪಿನಿಯನ್ ಎಲ್ಲ ತುಂಬಿಸ್ಬಿಟ್ಟಿರ್ತಾರೆ ಪುಸ್ತಕದಲ್ಲಿ. ಅವರು ಗುರುಗಳು ಮತ್ತು ಬುದ್ಧ ಭಗವಾನ್ ಒಬ್ಬನೇ ಇದ್ದ. 4 ಮತಗಳು ಹೆಂಗಾಗೋಯಿತು ಬೌದ್ಧ ಮತದಲ್ಲಿ? ಶೂನ್ಯವಾದಿ, ವೈಭಾಷಿಕ, ವಿಜ್ಞಾನವಾದಿ, 4 ಮಾಧ್ಯಮಿಕ, 4 ಜನ 4 ವಿಭಾಗಗಳಾಗ್ಬಿಟ್ಟಿದೆ. ಅದೇಗಾಗುತ್ತೆ? 4 ಮತಗಳು ಗುರು ಒಂದೇ ಉಪದೇಶ ಮಾಡ್ತಾರೆ, 4 ಮತಗಳು ಹೆಂಗಾಗುತ್ತೆ? ಮನಸ್ಸು ಬಂದಂಗೆ ಅಷ್ಟೇ. ನಾವು ರಿಸೀವಿಂಗಲ್ಲಿ ಹೆಂಗೆ ರಿಸೀವ್ ಮಾಡಿಕೊಂಡು ಹಂಗೆಲ್ಲ ನಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಆ ಥರ ಬ್ರಹ್ಮ ಸ್ಟಾರ್ಟಿಂಗಲ್ಲಿ ಇಂದ್ರನಿಗೆ ಹೇಳ್ತಾನೆ, ನಾನು ಸ್ಟಾರ್ಟಿಂಗಲ್ಲೇ ಬ್ರಹ್ಮ ವಸ್ತುವನ್ನೇ ಉಪದೇಶ ಮಾಡಿದ್ದೆ. ಆವಾಗ ನಿಮ್ಮ ಅದೇ ಸ್ಟಾರ್ಟಿಂಗಲ್ಲಿ ಹೇಳ್ದಿರ ಫೈನಲಲ್ಲಿ ಲಾಸ್ಟಲ್ಲಿ ಆತ್ಮವಸ್ತುನ ಹೇಳಿದ್ದೀನಿ ಅಂತೇನಿಲ್ಲ. ಸ್ಟಾರ್ಟಿಂಗಲ್ಲೇ ನಾನು ಉತ್ತರ ಅದನ್ನೇ ಕೊಟ್ಟಿದ್ದೆ. ನಿಮ್ಮ ಅಂತಃಕರಣ ಶಕ್ತಿ ಅಂತಃಕರಣ ಅಶುದ್ಧಿ ಇರೋದ್ರಿಂದ ನಿಮಗೆ ಅದು ಗ್ರಹಣೆ ಆಗಲಿಲ್ಲ. 3ನೇ ಸತಿ ನಿನಗೆ ಅಂತಃಕರಣ ಶುದ್ಧಿ ಬಂದ ಮೇಲೆ ಆ ಸತ್ಯನ ಅರ್ಥ ಆಗಿದೆ ಅಂದ್ಬಿಟ್ಟು. ಈ ಥರ ವಿರೋಚನ ಹೆಸರು ಅಷ್ಟು ಬರುತ್ತಿದೆ ಉಪನಿಷತ್ತಲ್ಲೆಲ್ಲ. ಅವನು ಪ್ರಹ್ಲಾದನ ಮಗ. ಮತ್ತು ಕುಂಭ, ನಿಕುಂಭ ಇವರೆಲ್ಲರೂ ದೇವಿ ಭಾಗವತದಲ್ಲಿ ರಾಕ್ಷಸಗಳು ಬರ್ತಾರೆ ಎಂಬ 3 ಮಕ್ಕಳಿದ್ದರು. ಅವರೆಲ್ಲರೂ ಮಹಾಪರಾಕ್ರಮಿಗಳಾಗಿದ್ದರು. ವಿರೋಚನನ ಏಕಮಾತ್ರ ಪುತ್ರ ಪ್ರತಾಪಶಾಲಿಯಾದ ಬಲಿ ಚಕ್ರವರ್ತಿದು ಇನ್ನೂ ಕೀರ್ತಿ ಇದೆ. ಬಲಿಯ ಮಗನು ಸುಪ್ರಸಿದ್ಧನಾದ ಬಾಣಾಸುರಂದು ಇನ್ನೂ ಜಾಸ್ತಿ ಪ್ರಭಾವಶಾಲಿಯಾದಂಥ ಚರಿತ್ರೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಹತ್ರನೇ ಯುದ್ಧ ಮಾಡ್ತಾನೆ ಅವನು. ಯುದ್ಧ ಮಾಡಿ ಕೃಷ್ಣ ಪರಮಾತ್ಮಗೆ ಸೋಲ್ಸೋದು ಕಷ್ಟ ಆಗುತ್ತೆ. ಯಾಕಂದರೆ ಬಾಣಾಸುರನು ಶಿವನಿಗೆ ಎಂಥ ಭಕ್ತ ಅಂದರೆ ಶಿವನೇ ಮುಂದೆ ಬಂದುಬಿಡ್ತಾನೆ, ಬಾಡಿ ಗಾರ್ಡ್ ಥರ ಬಾಣಾಸುರನಿಗೆ ರಕ್ಷೆ ಮಾಡೋದು. ಶಿವನಿಗೂ ಕೃಷ್ಣನಿಗೆ ಯುದ್ಧ ಆಗುತ್ತೆ. ಅದು ಬಾಣಾಸುರನ ಮಗಳನ್ನು ಕೃಷ್ಣನ ಮಗ ಪ್ರದ್ಯುಮ್ನ ಪ್ರೇಮ ವಿವಾಹ ಮಾಡಿಕೊಂಡು ಎತ್ಕೊಂಬಂದ್ಬಿಟ್ಟಿರ್ತಾನೆ. ಅದರಿಂದ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆ ಬಾಣಾಸುರ ತಪಸ್ ಮಾಡಿಸ್ತಲ್ಲ ಇಲ್ಲೇ ಕಡಪದಲ್ಲೇ ಅಂತಾರೆ, ಭಾನುಗುಟ್ಟ ಅಂತಿದೆ ಪುಲಿವೆಂದಲ ತಾಲೂಕಲ್ಲಿ ಬಾಣಾಸುರ ತಪಸ್ ಮಾಡಿರೋದು. ಅಲ್ಲಿ ಅಂತಾರೆ ಮಹಾ ತಪಸ್ವಿ ಅಂತಾರೆ ಬಾಣಾಸುರ. ಶಿವಭಕ್ತರಲ್ಲಿ ತುಂಬ ರಾವಣಾಸುರ ಮತ್ತು ಬಾಣಾಸುರ ಇಬ್ಬರು ಗ್ರೇಟ್ ಶಿವಭಕ್ತರಂತಾರೆ. ಅವನು ರುದ್ರನಿಗೆ ಅನುಚರನು, ಪರಮಭಕ್ತನೂ ಆಗಿದ್ದನು. ಅವನು ಮಹಾಕಾಲನೆಂದು ಪ್ರಸಿದ್ಧನಾಗಿದ್ದನು. ದಿತಿಯ ಮಕ್ಕಳೆಲ್ಲರಿಗೂ ದೈತ್ಯರೆಂದು ಹೆಸರಾಯಿತು. ಕಶ್ಯಪ ಮತ್ತು ದಿತಿ ತಾಯಿ ಹೆಸರಿಂದ ಮಕ್ಕಳ ಕರೆಯೋದ್ರಲ್ಲಿ ಈಕಾರದು ವೃದ್ಧಿ ಆದರೆ ವೃದ್ಧಿಯಲ್ಲಿ 3 ಅಕ್ಷರ ಇರುತ್ತೆ. ಆ, ಐ, ಔ. ಈಕಾರಕ್ಕೆ ಸ್ಥಾನ ತಾಳು ಆದ್ದರಿಂದ ಅದಕ್ಕೆ ಐ ಬಂದ್ಬಿಡುತ್ತೆ. ಅದಕ್ಕೆ ಇದ್ದಿದ್ದು ದ್ವಿತೀಯ ಮಕ್ಕಳಾಗಿದ್ದಕ್ಕೆ ಅವರಿಗೆ ದೈತ್ಯರು ಅಂತ ಹೆಸರು. ಕಶ್ಯಪ ಮತ್ತು ದಿತಿಗೆ ಹುಟ್ಟಿದವರು ದೈತ್ಯರು ಅಂತ. ಕಶ್ಯಪನಿಗೆ ಧನುವಿನಲ್ಲಿ 34 ಮಂದಿ ಮಕ್ಕಳು ಹುಟ್ಟಿದರು. ಈ ಧನು ಇದರಲ್ಲ, ಧನು ಅನ್ನೋ ಹೆಂಡತಿಯಿಂದ ಕಶ್ಯಪನಿಗೆ 34 ಜನ ಮಕ್ಕಳು ಹುಡ್ತಾರೆ ರಾಕ್ಷಸರು. ಅದಕ್ಕೆ ಧನು ಇಂದ ಹುಟ್ಟಿರೋದ್ರಿಂದ ಅದು ವೃದ್ಧಿಯಾಗಿ ದೀರ್ಘ ಆಗುತ್ತೆ. ಧನುದು ದಾನವರು ಅಂತ. ಧನುಗೆ ಹುಟ್ಟಿದವರು ದಾನವರು, ದಿತಿಗೆ ಹುಟ್ಟಿದವರು ದೈತ್ಯರು ಅಂತ ಈ ಥರ ಹೆಸರು ಬರುತ್ತೆ ಅವರಿಗೆ. ಅವರಲ್ಲಿ ಮೊದಲನೆಯವನು ರಾಜ ವಿಪ್ರಚಿತ್ತಿ, ಅನಂತರ ಶಂಬರ, ನಮುಚಿ, ಪುಲೋಮ, ಅಸಿಲೋಮ, ಕೇಶಿ ರಾಕ್ಷಸಂದು ಬೃಂದಾವನ ಸ್ಟೋರಿ ಬರುತ್ತೆ. ಕೃಷ್ಣ ಪರಮಾತ್ಮ ಸಾಯಿಸ್ತಾನೆ ಅವನನ್ನು. ಕೇಶಿ ನಿಷೂದನ ಅಂತ ಬರುತ್ತೆ ಹೆಸರು. ದುರ್ಜಯ, ಅಯಶ್ಶಿರ, ಅಶ್ವಶಿರ, ಪರಾಕ್ರಮಿಯಾದ ಅಶ್ವಶಂಕು, ಗಗನಮೂರ್ಧ, ವೇಗವಂತ, ಕೇತುಮಂತ, ಸ್ವರ್ಭಾನು, ಅಶ್ವಪತಿ, ವೃಷಪರ್ವ, ಅಜಕ, ಅಶ್ವಗ್ರೀವ, ಸೂಕ್ಷ್ಮ, ತುಹುಂಡ, ವಿಷುಪಾದ, ಏಕಚಕ್ರ, ವಿರೂಪಾಕ್ಷ, ಹರ, ಹಹರ, ನಿಚಂದ್ರ, ನಿಕುಂಭ, ಕುಪಟ, ಕಪಟ, ಶರಭ, ಶಲಭ, ಸೂರ್ಯ ಮತ್ತು ಚಂದ್ರ. ದೈತ್ಯರಲ್ಲೂ ಕೂಡ ಒಬ್ಬರ ಹೆಸರು ಸೂರ್ಯ ಮತ್ತು ಇನ್ನೊಬ್ಬನ ಹೆಸರು ಚಂದ್ರ ಅಂತಿರುತ್ತೆ. ಇವರು ಹುಟ್ಟಿದರು. ಇವರೇ ದಾನವ ಪ್ರಮುಖರಾದ 34 ಮಂದಿ ಧನುವಿನ ಮಕ್ಕಳು. ಧನುವಿನ ಮಕ್ಕಳಲ್ಲಿಯೂ ಸೂರ್ಯ ಮತ್ತು ಚಂದ್ರರೆಂಬುವರು ಇದ್ದಾರೆ. ದೇವತೆಗಳಲ್ಲಿಯೂ ಸೂರ್ಯ ಮತ್ತು ಚಂದ್ರರೆಂಬುವರು ಇದ್ದಾರೆ. ಈ ಹೆಸರುಗಳು ಎಲ್ಲ ಮುಂಚೆನೇ ಇತ್ತು. ಪಾಂಡವರು ಕೂಡ ಅಷ್ಟೇ. ಧೃತರಾಷ್ಟ್ರ ಇವೆಲ್ಲ ಹೆಸರೇನಿತ್ತು, ಭೀಮಸೇನ ಇವೆಲ್ಲ
ಇವೆಲ್ಲ ಮುಂಚೆನೇ ದೇವತೆಗಳ ಹೆಸರಿತ್ತು. ಆ ಹೆಸರು ಫೇಮಸ್ ಆಗಿದ್ದಕ್ಕೆ ಅವರೆಲ್ಲ ಅವ್ರ ಮಕ್ಳಿಗೆ ಇಟ್ಕೊಂಡಿದ್ದಾರೆ. ಪಾಂಡವರು ಕೌರವರು ಕೂಡ. ಪಾಂಡವರು ಕೌರಿಗೆ ಏನೆಲ್ಲ ಹೆಸರಿಟ್ಟಿದ್ದಾರೆ ಆ ಹೆಸರುಗಳಲ್ಲಿ ಮುಂಚೆನೇ ದೇವತೆಗಳು ರಾಕ್ಷಸರು ಯಾರೋ ಒಬ್ಬರು ಹೆಸರಿತ್ತು ಈ ಹೆಸರು. ಮತ್ತು ಇವರು ದೇವತೆಗಳು ಎಲ್ಲರೂ ಮಹಾಬಲರಾಗಿಯೂ ಸತ್ವ ಸಂಪನ್ನರಾಗಿಯೂ ಇದ್ದರು. ಮುಂದೆ ಹೇಳುವ 10 ಮಂದಿ ದಾನವರು ದಾನವ ಕುಲದಲ್ಲಿಯೇ ಬಹಳ ಪ್ರಸಿದ್ಧರಾದವರು. ಏಕಾಕ್ಷ, ಮೃತಪ, ಪ್ರಲಂಬ, ನರಕ, ವಾತಾಪಿ. ವಾತಾಪಿ ಅನ್ನೋನು ಫೇಮಸ್ ರಾಕ್ಷಸ. ವಾತಾಪಿ ಮತ್ತು ಅವನ ಆತಾಪಿ. ವಾತಾಪಿ ಆತಾಪಿ ಅಂತ ಇಬ್ಬರು ಇರ್ತಾರೆ, ಅಣ್ಣ ತಮ್ಮಂದರು. ಅದರಲ್ಲಿ ಅವ್ರು ಏನಂದರೆ, ಋಷಿಗಳನ್ನು ಯಾರನ್ನೇ ಆಗಲಿ ಸಾಯಿಸ್ಬೇಕಂದ್ರೆ ಗೆಸ್ಟ್ ಥರ ಒಳ್ಳೆ ಬ್ರಾಹ್ಮಣ ಥರ ರಿಸೀವ್ ಮಾಡಿಕೊಡೋದು, ಆತಿಥ್ಯ ಕೊಡೋದು. ಅದರಲ್ಲಿ ಈ ವಾತಾಪಿಯನ್ನು ಕಟ್ ಮಾಡಿಬಿಟ್ಟು ಅವನನ್ನೇ ಭೋಜನ ರೂಪದಲ್ಲಿ ಅಡುಗೆ ಮಾಡಿಬಿಡ್ತಾನೆ ಅವರಣ್ಣ. ಆ ತಮ್ಮನ್ನೇ ಬಡಿಸ್ಬಿಟ್ಟು ಮತ್ತು ಅವರೆಲ್ಲ ತಿಂದಾದಮೇಲೆ ವಾತಾಪಿ ಹೊರಗಡೆ ಬಾರೋ ಅಂದರೆ ಅವ್ರ ಹೊಟ್ಟೆಯನ್ನು ಹೊಡ್ಕೊಂಡು ಹೊರಗಡೆ ಬಂದುಬಿಡ್ತಾನೆ. ಆವಾಗ ಅಂಥ ರಾಕ್ಷಸರು. ಆ ಥರ ಎಷ್ಟೋ ಜನ ಸಾಧು ಸತ್ಪುರುಷರನ್ನು ಸಾಯಿಸಿಬಿಟ್ಟಿರ್ತಾರೆ ಇವರು. ಅಂದರೆ ಅದು ದೃಷ್ಟಾಂತದಲ್ಲಿ ನಮ್ಮಲ್ಲಿರೋ ಪೂರ್ವಜನ್ಮದ ದುರ್ವಾಸನೆಗಳೇ ಈ ಆತಾಪಿ ವಾತಾಪಿ ಅಂತ. ಹಾಗೂ ಎಷ್ಟು ನಾವು ಸಾಧನೆ ಮಾಡ್ತಾಯಿದ್ರು ಕೂಡ ಆ ಮೃಷ್ಟಾನ್ನ ಭೋಜನವನ್ನು ಅಲ್ಲಿ ಇಂದ್ರಿಯ ಲೋಲುಪತೆಯಿಂದನೇ ತಿಂದಿರ್ತಾನೆ. ಅವ್ರ ಆತಿಥ್ಯ ಕೊಟ್ಟರಂತೆ ಏನೆಲ್ಲ ಇಟ್ಟರಂತ ತಿಂದುಬಿಟ್ಟಿರ್ತಾನೆ. ಆ ವಾಸನೆಗಳು ನಮ್ಮನ್ನು ಹಂಗೆ ನಮ್ಮ ಸಾಧನೆಯಿಂದ ಭಂಗ ಮಾಡಿಬಿಡ್ತಾವೆ ಅಂತ. ಆ ದುರ್ವಾಸನೆಗಳಂದರೆ ಅನೇಕ ಜನ್ಮಗಳಿಂದ ನಮಗೆ ಹ್ಯಾಬಿಟ್ಸ್ ಅಂತಾರಲ್ಲ, ಆ ಹ್ಯಾಬಿಟ್ಸ್ ಚೆಕ್ ಮಾಡ್ಕೋಬೇಕು. ಏನಾದರೂ ಶಾಸ್ತ್ರ ನಿಷಿದ್ಧವಾದಲ್ಲಿ ನಮ್ಮ ಹ್ಯಾಬಿಟ್ಸ್ ಇದೆಯಾ, ಅದರಲ್ಲಿ ನಮ್ಮ ಒಲವಿದೆಯಾ, ಆ ಅಭ್ಯಾಸ ಇದೆಯಾ, ಬ್ಯಾಡ್ ಹ್ಯಾಬಿಟ್ಸು, ಅದನ್ನು ಬೇಗ ವಿಚಾರ ಮಾಡಿಕೊಂಡು ತೆಕ್ಕೊಂಬಿಡಬೇಕು. ಇಲ್ಲ ಅಂದರೆ ಈ ಥರನೇ ಆ ರಾಕ್ಷಸರು ವಾತಾಪಿ ಸಾಯಿಸ್ದಂಗೆ ಈ ದುರ್ವಾಸನೆಗಳು ನಮ್ಮನ್ನು ಸಾಯಿಸಿಬಿಡ್ತಾ ಇರ್ತವೆ. ಅದೇ ಅಗಸ್ತ್ಯ ಋಷಿಯನ್ನು ಹಂಗೆ ಅವರು ಸಾಯಿಸ್ಬೇಕಂತ ಇನ್ವೈಟ್ ಮಾಡಿ ಒಳಗಡೆ ಕರೀತಾರೆ. ಕರೆದ್ರೇಗನ ಆ ಅಗಸ್ತ್ಯ ಋಷಿನೂ ತಿಂದುಬಿಡ್ತಾರೆ ಈ ವಾತಾಪಿ ಆಹಾರ ರೂಪದಲ್ಲಿ. ವಾತಾಪಿ ಹೊರಗಡೆ ಬಾರ ಅಂದರೆ ಬರೋದಿಲ್ಲ. ಆವಾಗ ಅಂದ್ಬಿಡ್ತಾನೆ, ವಾತಾಪಿ ಇನ್ನು ಬರಲ್ಲ ಕಣೋ, ಆಗೋಗಿದ್ದಾನೆ, ಜೀರ್ಣ ಆಗಿಬಿಟ್ಟಿದ್ದಾನೆ ಅಂತ. ಮತ್ತು ಅವನು ವಾತಾಪಿ ಅವನು ಅನ್ನನನ್ನು ಕೂಡ ಸಾಯಿಸ್ಬಿಡ್ತಾನೆ ಅಗಸ್ತ್ಯ. ಸಮುದ್ರ ನೀರನ್ನೇ ಕುಡಿದು ಜೀರ್ಣ ಮಾಡ್ಕೊಂಡಂಥ ಅಗಸ್ತ್ಯನಿಗೆ ಇವನು ವಾತಾಪಿ ಏನು ಮಾಡೋಕ್ಕಾಗುತ್ತೆ? ಅಂದರೆ ಇಂದ್ರಿಯ ನಿಗ್ರಹ ಇರೋವನಿಗೆ ಈ ದುರ್ವಾಸನೆಗಳು ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಪೂರ್ವಜನ್ಮದ ವಾಸನೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾಯಿರಬೇಕು, ಅದನ್ನು ತೆಕ್ಕೋಬೇಕು ಅಂತ. ಆ ಥರ ವಾತಾಪಿ ಇದು ಅದರಲ್ಲಿ ಬರುತ್ತೆ. ಮತ್ತು ಶತ್ರುತಪನ, ಶಟ, ಗವಿಷ್ಠ, ವನಾಯು, ದೀರ್ಘಜಿಹ್ವ ಇವರುಗಳೇ ಆ 10 ಮಂದಿ ದಾನವ ಪ್ರಮುಖರು. ಅವರೆಲ್ಲರಿಗೂ ಅಸಂಖ್ಯಾತರಾದ ಪುತ್ರಪೌತ್ರರು ಹುಟ್ಟಿದ್ದಾರೆ. ಕಶ್ಯಪನಿಗೆ ಸಿಂಹಿಕೆಯಲ್ಲಿ ಸೂರ್ಯಚಂದ್ರರಿಗೆ ಸರ್ವದಾ ಉಪಟ್ಟಲ ಕೊಡುವ ರಾಹು. ನೋಡಿ, ಕಶ್ಯಪಿನಲ್ಲಿ ದೇವತೆಯರು ಹುಟ್ಟಿದ್ದಾರೆ, ರಾಕ್ಷಸರು ಕೂಡ ಹುಟ್ಟುತ್ತಾರೆ. ರಾಹು, ಸುಚಂದ್ರ, ಚಂದ್ರಹರ್ತು, ಚಂದ್ರ ಪ್ರಮರ್ದನ ಎಂಬ 4 ಮಕ್ಕಳು ಹುಟ್ಟಿದರು. ಕಶ್ಯಪನಿಗೆ ಕ್ರೂರ ಸ್ವಭಾವವುಳ್ಳ ಕ್ರೋಧ ಎಂಬ ದಕ್ಷ ಕನ್ಯೆ. ಇವರೆಲ್ಲ ದಕ್ಷೆಯ ಹೆಣ್ಣುಮಕ್ಕಳು. ಅವ್ರ ಹೆಣ್ಣುಮಕ್ಕಳೆಲ್ಲ ಕಶ್ಯಪನಿಗೆ ಕೊಟ್ಬಿಟ್ಟಿರ್ತಾನೆ. ಅವರಲ್ಲಿ ಆ ಕ್ರೋಧ ಅನ್ನೋ ದಕ್ಷ ಕನ್ಯೆಗೆ ಕಶ್ಯಪರಿಗೆ ಅನೇಕ ಪೌತ್ರರು ಹುಟ್ಟಿದರು. ಕ್ರೂರ ಕರ್ಮಗಳಲ್ಲಿಯೇ ಆಸಕ್ತಿ ಇದ್ದು ಶತ್ರುಹಂತಕರಾದ ಕ್ರೋಧವಂಶರೆಂಬ ರಾಕ್ಷಸಗಣವು ಕ್ರೂರ ಎಂಬ ಕನ್ಯೆಯಲ್ಲಿ ಜನ್ಮ ತಾಳಿತು. ಕಶ್ಯಪನಿಗೆ ಧನಾಯುವಿನಲ್ಲಿ ವಿಕ್ಷರ, ಬಲ, ವೀರ, ವೃತ ಎಂಬ 4 ಅಸುರ ಪುಂಗವರು ಹುಟ್ಟಿದರು. ಕಾಲ ಎಂಬುವಳಲ್ಲಿ ಸುಪ್ರಸಿದ್ಧರಾದ ಕಾಲಸದೃಶರಾದ ಮಹಾವೀರ್ಯವಂತರಾದ ವಿನಾಶನ, ಕ್ರೋಧಹಂತ, ಕ್ರೋಧಶತ್ರು ಎಂಬ 4 ಮಕ್ಕಳು ಹುಟ್ಟಿದರು. ಕಾಲಕೇಯರೆಂಬ ರಾಕ್ಷಸಂದು ಸುಮಾರು ಪುರಾಣಗಳಲ್ಲಿ ಬರುತ್ತೆ. ಕಾಲ ಎಂಬ ದಕ್ಷ ಕನ್ಯೆಯಲ್ಲಿ ಹುಟ್ಟಿದರು. ಭೃಗು ಮಹರ್ಷಿಯ ಮಗನಾದ ಭೃಗು ಮಹರ್ಷಿಯ ಮಗನೇ ಆಗಿರ್ತಾನೆ ಶುಕ್ರಾಚಾರ್ಯ. ಶುಕ್ರನು ಅಸುರರಿಗೆ ಪುರೋಹಿತನಾದನು.
ಅವನಿಗೆ ಉಶನಸ್ ನೆಂಬ ನಾಮಧೇಯವಿದ್ದಿತು. ಉಶನಸ್ ಅನ್ನೋದು ವ್ಯಾಕರಣದಲ್ಲಿ ಬರುತ್ತೆ ಇವನ ಹೆಸರು. ಅವನಿಗೆ 4 ಮಕ್ಕಳು, ಅವರು ಸಹ ಅಸುರರ ಪುರೋಹಿತರೇ ಆಗಿದ್ದರು. ಅವರಲ್ಲಿ ತ್ವಷ್ಟಾದರ ಮತ್ತು ಅತ್ರಿ ಎಂಬಿಬ್ಬರನ್ನು ಬಿಟ್ಟು ಉಳಿದಿಬ್ಬರು ಕ್ರೂರ ಕರ್ಮಿಗಳಾಗಿದ್ದರು. 4 ತೇಜಸ್ಸಿನಲ್ಲಿ ಸೂರ್ಯನಿಗೆ ಸದೃಶರಾಗಿದ್ದರು. ಜನ್ಮೇಜಯ, ಸುರಾಸುರರ ವಂಶಾವಳಿಯನ್ನು ನಾನು ಪುರಾಣದಲ್ಲಿ ಕೇಳಿದಂತೆ ಹೇಳಿದ್ದೇನೆ. ಆದರೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳ ನಾಮಧೇಯಗಳನ್ನು ಹೇಳುವ ಸಾಧ್ಯತೆ ಇಲ್ಲ. ಈಗಲೇ ಬೋರ್ ಹೊಡೆದುಬಿಟ್ಟಿದ್ದು ಇಷ್ಟೊಂದು ಹೆಸರು ಯಾರು ನೆನಪಿಟ್ಕೊತಾರೆ. ಅವರ ಪೀಳಿಗೆಗಳು ಅಸಂಖ್ಯಾತವಾಗಿ ಬೆಳೆದು ಹೋಗಿದೆ. ಇದುವರೆಗೆ ನಾನು ದಕ್ಷ ಕನ್ಯರಾದ ಅದಿತಿ, ದಿತಿ, ಧನು, ಸಿಂಹಿಕಾ, ಕ್ರೋಧ, ಧನಾಯು, ಕಾಲ ಇವರ ಮಕ್ಕಳ ವಿಷಯವನ್ನು ಹೇಳಿದ್ದೇನೆ. ಉಳಿದವರ ಮಕ್ಕಳ ನಾಮಧೇಯವನ್ನು ಹೇಳುವನ್ನು ಕೇಳು. ಕಶ್ಯಪನಿಗೆ ವಿನತೆಯಲ್ಲಿ ನಾವಿಬ್ಬರು ಮಕ್ಕಳ ಬಗ್ಗೆ ನೋಡಿದ್ವಿ. ಯಾರು? ಅರುಣ ಮತ್ತು ಗರುಡ. ಇನ್ನೂ ಮಕ್ಕಳಿರ್ತಾರೆ, ಕಶ್ಯಪನಿಗೆ ವಿನತೆಗೆ ಹುಡ್ತಾರೆ. ತಾರ್ಕ್ಷ್ಯ, ಅರಿಷ್ಟನೇಮಿ, ಗರುಡ, ಅರುಣ, ಅರುಣಿ, ವಾರುಣಿ ಎಂಬ 6 ಮಕ್ಕಳು ಹುಟ್ಟಿದರು. ಶೇಷ, ಅನಂತ, ವಾಸುಕಿ, ತಕ್ಷಃ, ಕೂರ್ಮ, ಕುಲಿಕ ಇವರೇ ಮೊದಲಾದವರು ಸಾವಿರಾರು ಕಶ್ಯಪನಿಗೆ ಕದ್ರುವಿನಲ್ಲಿ ಹುಟ್ಟಿದ ಮಕ್ಕಳು. ಹಾವುಗಳು, ಸಾವಿರಾರು ಸಂಖ್ಯೆಯಲ್ಲಿ ಹಾವುಗಳು ಕದ್ರುವಿನಾಗ ಹುಟ್ಟಿರ್ತಾರೆ ಕಶ್ಯಪನಿಗೆ ಮುನಿ ಎಂಬ ದಕ್ಷ ಕನ್ಯೆ. ಮುನಿ ಅಂತ ಹೆಸರು, ಹೆಂಡತಿ ಹೆಸರು. ಕಶ್ಯಪನ ಹೆಂಡತಿ ಹೆಸರು ದಕ್ಷನ ಮಗಳು. ಆಕೆ ಮಗಳ ಹೆಸರು ಅವ್ರಿಗೆ ಮಕ್ಕಳ ಹೆಸರು ನೋಡಿ, ಭೀಮಸೇನ. ಭೀಮಸೇನ ಅನ್ನೋ ಹೆಸರು ಮುಂಚೆನೇ ಇತ್ತು. ಭೀಮಸೇನ, ಉಗ್ರಸೇನ, ಸುಪರ್ಣ, ವರುಣ, ಗೋಪತಿ, ಧೃತರಾಷ್ಟ್ರ, ಸೂರ್ಯವರ್ಚಸ್, ಸತ್ಯವಾಕ್, ಅರ್ಕಪರ್ಣ, ವಿಖ್ಯಾತನಾದ ಪ್ರಯುತ, ಭೀಮ, ಚಿತ್ರರಥ, ವಿಖ್ಯಾತನಾದ ಸರ್ವಜ್ಞನಾದ ಜಿತೇಂದ್ರಿಯನಾದ ಶಾಲಿಶಿರಸ, ಪರ್ಜನ್ಯ, ಕಲಿ, ನಾರದ ಅನ್ನೋದು ಕೂಡ ಒಬ್ಬ ಮಗನ ಹೆಸರು. ಈ 16 ಮಂದಿ ಮಕ್ಕಳು ಹುಟ್ಟಿದರು. ಅವರಿಗೆ ದೇವಗಂಧರ್ವರೆಂದು, ಮೌನೇಯರೆಂದು ಹೆಸರು. ಮುಂದೆ ಕಶ್ಯಪರಿಗೆ ಪ್ರಾದ ಎಂಬ ದಕ್ಷ ಕನ್ಯೆಯಲ್ಲಿ ಹುಟ್ಟಿದವರ ಹೆಸರುಗಳನ್ನು ಹೇಳುತ್ತೇನೆ. ಅವರು ಅನವದ್ಯ, ಅರೂಪ, ಮನು, ವಂಶ, ಅಸುರ, ಮಾರ್ಗಣಪ್ರಿಯ, ಸುಭಗ, ಭಾಸಿ. ಈ 8 ಕನ್ಯೆಯರು ಪ್ರಾದ ಎಂಬುವಲ್ಲಿ ಹುಟ್ಟಿದರು. ಇವರು ಹೆಣ್ಣು ಮಕ್ಕಳು ಹುಟ್ಟಿರ್ತಾರೆ. ಈಗ ಈ 8 ಹೆಣ್ಣು ಮಕ್ಕಳಲ್ಲದೆ ಸಿದ್ಧ, ಪೂರ್ಣ, ಬರ್ಹಿ, ಪೂರ್ಣಾಯು, ಬ್ರಹ್ಮಚಾರಿ, ರತಿಗುಣ, ಸುಪರ್ಣ, ವಿಶ್ವಾವಸು, ಭಾನು, ಸುಚಂದ್ರ ಎಂಬ 10 ಗಂಡು ಮಕ್ಕಳು ಕೂಡ ಪ್ರಾದ ಎಂಬುವಲ್ಲಿಯೇ ಜನಿಸಿದರು. ಈ ದೇವಗಂಧರ್ವರು ಪ್ರಾದೆಯರೆಂದು ಪ್ರಸಿದ್ಧರಾಗಿದ್ದರು. ಪುಣ್ಯಲಕ್ಷಣಯುಕ್ತವಾದ ಅಪ್ಸರೆಯರ ವಂಶವು ಕಶ್ಯಪ ಮತ್ತು ವಿಶ್ವ ಇವರ ಸಮಾಗಮದಿಂದ ಪ್ರಾದುರ್ಭೂತವಾಯಿತು. ಅಲಂಬುಷಂದು ಸ್ಟೋರಿ ಬರುತ್ತೆ. ಮಿಶ್ರಕೇಶಿ, ವಿದ್ಯುತ್ತರ್ಪಣ, ತಿಲೋತ್ತಮ ಅದು ಸ್ಟೋರಿ ಬರುತ್ತೆ. ಅರುಣ, ರಕ್ಷಿತ, ರಂಭ, ಸ್ವರ್ಗದಲ್ಲಿ ರಂಭ, ಮನೋರಮ, ಕೇಶಿನಿ, ಸುಬಾಹು, ಸುರತ, ಸುರಜ, ಸುಪ್ರಿಯ. ಈ 13 ಅಪ್ಸರೆಯರು ಮತ್ತು ಅತಿಬಾಹು, ಹಾಹಾ ಇವರ ಗಂಧರ್ವರ ಹೆಸರುಗಳು ಹಿಂಗೆ ಇರುತ್ತೆ. ಹಾಹಾ, ಹೂ ಮತ್ತು ತುಂಬುರ ಕೂಡ ಗಂಧರ್ವ. ಇದು ತುಂಬುರಿನ ಬಾರಿಸ್ತಾರಲ್ಲ ಅವನ ತುಂಬುರ ಎಂಬ 4 ಗಂಧರ್ವರು ವಿಶ್ವ ಎಂಬ ದಕ್ಷ ಕನ್ಯೆಯಲ್ಲಿ ಹುಟ್ಟಿದರು. ಕಶ್ಯಪರಿಗೆ ಕಪಿಲ ಎಂಬುವಲ್ಲಿ ಅಮೃತವು, ಬ್ರಾಹ್ಮಣರು, ಹಸುಗಳು ಕೂಡ ಹುಟ್ಟುತ್ತಂತೆ. ಗಂಧರ್ವಾಪ್ಸರೆಯರು ಹುಟ್ಟಿದರೆಂದು ಪುರಾಣಗಳಲ್ಲಿ ಉಕ್ತವಾಗಿದೆ. ಬ್ರಾಹ್ಮಣರಿಗೂ ಗೋವುಗಳಿಗೂ ನಿಕಟವಾದ ಸಂಬಂಧವಿದೆ. ಬ್ರಾಹ್ಮಣರು ಮತ್ತು ಹಸುಗಳು ಒಂದೇ ತಾಯಿಯ ಮಕ್ಕಳು. ಜನ್ಮೇಜಯ, ಸರ್ವ ಪ್ರಾಣಿಗಳು ಮತ್ತು ಮನುಷ್ಯರ ಸಂಭವದ ರಹಸ್ಯವನ್ನು ನಾನೀಗ ನಿನಗೆ ಹೇಳಿದ್ದೇನೆ. ಗಂಧರ್ವಾಪ್ಸರೆಯರು ಭುಜಂಗಗಳು, ಪಕ್ಷಿಗಳು, ರುದ್ರರು, ಮರುತ್ಗಳು, ಗೋವುಗಳು, ದ್ವಾದಶ ಆದಿತ್ಯಗಳು ಮತ್ತು ಏಕಾದಶ ರುದ್ರರು, ಮಿಕ್ಕಿದವರು ಮರುದ್ಗಣಗಳು ಎಷ್ಟು 9
9 ಏನೋ ಇರಬೇಕು. 9 ಮರುದ್ಗಣಗಳು, 9 ಟೋಟಲಾಗಿ 33. ಈ 33 ಪ್ರಕಾರಗಳನ್ನು 33 ಕೋಟಿ ದೇವತೆಗಳಂತೆ. ಕೋಟಿ ಅಂದರೆ ನಂಬರಲ್ಲಿ ಸಂಖ್ಯೆ ಅಲ್ಲ, ಕೋಟಿ ಅಂದರೆ ಪ್ರಕಾರ. ಇವನು ಮನುಷ್ಯ ಕೋಟಿಗೆ ಸೇರಿದವನು, ಪಕ್ಷಿ ಕೋಟಿಗೆ ಸೇರಿದವನು, ಆ ಥರ ಕೋಟಿ ಅನ್ನೋದು ಪ್ರಕಾರ ಹೆಸರು. ದೇವದಾನವ ದೈತ್ಯ ಮಾನವ ಪಶು ಪಕ್ಷಿಗಳ ಸಂಭವ ರಹಸ್ಯವನ್ನು ಕೇಳುವುದು ಮತ್ತು ಹೇಳುವುದು ಬಹು ಪ್ರದವಾದದ್ದು. ಈ ಪ್ರಸಂಗವು ಆಯುರ್ವರ್ಧಕವಾದದ್ದು, ಪುಣ್ಯಪ್ರದವಾದದ್ದು ಮತ್ತು ಪ್ರಶಂಸನೀಯವಾದದ್ದು. ಕಿವಿಗೆ ಕೇಳಲು ಬಹು ಇಂಪಾದದ್ದು. ಅಸೂಯಾರಹಿತನಾಗಿ ಈ ಪ್ರಕರಣವನ್ನು ನಿತ್ಯವೂ ಕೇಳಬೇಕು, ಮತ್ತೊಬ್ಬರಿಗೂ ತಿಳಿಸಬೇಕು. ಇಮಂ ತು ವಂಶಂ ನಿಯಮೇನ ಯಃ ಪಠೇತ್ ಮಹಾತ್ಮಾನಂ ಬ್ರಾಹ್ಮಣ ದೇವ ಸನ್ನಿಧೌ ಅಪತ್ಯಲಾಭಂ ಲಭತೆ ಸಾ ಪುಷ್ಕಳಂ ಶ್ರಿಯಂ ಯಶಃ ಪ್ರೇತ್ಯ ಚ ಶೋಭನಾಂ ಗತಿಂ. ಜನ್ಮೇಜಯ, ಮಹಾತ್ಮರು ಈ ವಂಶಾವಳಿಯನ್ನು ಮಹಾತ್ಮರಾದ ಬ್ರಾಹ್ಮಣರು ಮತ್ತು ದೇವರ ಸನ್ನಿಧಿಯಲ್ಲಿ ನಿಯಮದಿಂದ ಯಾವ ಮಾನವನು ಅನುದಿನವೂ ಪಾರಾಯಣ ಮಾಡುತ್ತಾನೆಯೋ ಅಂಥವನಿಗೆ ಬಹುಪುತ್ರರು ಹುಟ್ಟುತ್ತಾರೆ. ಅವನು ಇಹದಲ್ಲಿ ಸಂಪತ್ತನ್ನು, ಯಶಸ್ಸನ್ನು, ಅವಸಾನಾನಂತರದಲ್ಲಿ ಸದ್ಗತಿಯನ್ನು ಪಡೆಯುತ್ತಾನೆ. ಇವೆಲ್ಲ ಕೇಳ್ತಾಯಿದ್ರೆ, ಶ್ರವಣ ಮಾಡ್ತಾಯಿದ್ರೆ ಅಷ್ಟೊಂದೆಲ್ಲ ಪುಣ್ಯ ಇರುತ್ತೆ. ಮತ್ತು ಇನ್ನು ಕಶ್ಯಪರ ಜನ್ಮೇಜಯನಿಗೆ ಇನ್ನೂ ಋಷಿಗಳದ್ದು ಸ್ವಲ್ಪ ಸಂತಾನ ಹೇಳ್ತಾ ಹೋಗ್ತಾ ಇರ್ತಾನೆ. ಜನ್ಮೇಜಯ, ನಾನು ಈ ಹಿಂದೆ ನಿನಗೆ ಬ್ರಹ್ಮನ ಮಾನಸ ಪುತ್ರರಾದ 6 ಜನ ಮಹರ್ಷಿಗಳ ಹೆಸರುಗಳನ್ನು ಹೇಳಿದ್ದೇನಲ್ಲವೇ? 7ನೇಯವನಾದ ಸ್ಥಾನುವಿಗೆ 11 ಮಕ್ಕಳಿದ್ದರು. ಮೃಗವ್ಯಾದ, ಸರ್ಪ, ಮಹಾಯಶಸ್ವಿಯಾದ ನಿವೃತಿ, ಅಜೈಕಪಾದ, ಅಹಿರ್ಬುಜ್ಞ, ಶತ್ರು ಸಂತಾಪಕನಾದ ಪಿನಾಕಿ ನಾಶಿನಿ ಅಂತಾರೆ. ಈ ಪಿನಾಕಿ ಅನ್ನೋನು ಸಾಕ್ಷಾತ್ ಶಿವನೇ ಸಾಯಿಸ್ತಾನೆ. ಪಿನಾಕಿ, ದಹನ, ಈಶ್ವರ, ಕಾಂತಿಮಂತನಾದ ಕಪಾಲಿ, ಸ್ಥಾನು, ಭವ ಇವರೇ 11 ಮಂದಿ ಮಕ್ಕಳು. ಇವರಿಗೆ ಏಕಾದಶ ರುದ್ರರೆಂದು ಹೆಸರಿದೆ. ಇದು ರುದ್ರರ ಹೆಸರು. ಪಿನಾಕಿ ಅನ್ನೋದು ರುದ್ರನ ಹೆಸರೇ. ಏಕಾದಶ ರುದ್ರರು ಇವರೇ. ದ್ವಾದಶ ಆದಿತ್ಯಗಳ ಬಗ್ಗೆ ಬಂತು, ಏಕಾದಶ ರುದ್ರರ ಬಗ್ಗೆ ಬಂತು, ಮತ್ತು 9 ಜನ ಮರುದ್ಗಣಗಳ ಬಗ್ಗೆ ಬರುತ್ತೆ. ಮರೀಚಿ, ಅಂಗಿರಸ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು ಈ 6 ಮಂದಿ ವೀರ್ಯವಂತರಾದ ಮಹರ್ಷಿಗಳು ಬ್ರಹ್ಮನ ಮಕ್ಕಳು. ಮರೀಚಿಗೆ ಕಶ್ಯಪನು ಒಬ್ಬ ಮಗನೆಂದು ಹಿಂದೆ ಹೇಳಿದ್ದೇನೆ. ಅಂಗಿರಸನಿಗೆ ಬೃಹಸ್ಪತಿ, ಉತತ್ಯ ಮತ್ತು ಸಂವರ್ತ ಎಂಬ 3 ಮಕ್ಕಳಿದ್ದರು. ಅವರೆಲ್ಲರೂ ವೇದವಿದರಾಗಿಯೂ ಸಿದ್ಧರಾಗಿಯೂ ಶಾಂತಾತ್ಮರಾಗಿ ಇದ್ದರು. 3ನೇಯವನಾದ ಅತ್ರಿಗೆ ಬಹು ಮಂದಿ ಪುತ್ರರಿದ್ದರು. ಅವರೆಲ್ಲರೂ ವೇದವಿದರಾಗಿಯೂ ಶಾಂತಾತ್ಮರಾಗಿಯೂ ಇದ್ದರು. ರಾಕ್ಷಸ, ವಾನರ, ಕಿನ್ನರ, ಯಕ್ಷರ ಪುಲಸ್ತ್ಯ ಮಹರ್ಷಿಯ ಮಕ್ಕಳಾಗಿದ್ದರು. ಪುಲಸ್ತ್ಯ ಮಕ್ಕಳಂತ ಇವರೆಲ್ಲ ವಾನರರು, ಕಿನ್ನರರು, ಯಕ್ಷರು, ರಾಕ್ಷಸರು. ಶರಭಗಳು, ಶರಭ ಅಂದರೆ ಗೊತ್ತಾ? ಶರಭ ಅಂದರೆ ಎಲಿಫ್ಯಾಂಟ್ ಸೈಜು ಮತ್ತು ಸಿಂಹ ಥರ ಮುಖ ಇದ್ದು ಆಕಾಶದಲ್ಲಿ ವಿಹರಣೆ ಮಾಡೋ ಅಂಥ ದೊಡ್ಡ ಪಕ್ಷಿ, ಅಂದರೆ ಡೈನೋಸರ್ ಥರ. ಆ ಡೈನೋಸರು ಈ ದೊಡ್ಡ ದೊಡ್ಡ ಆನೆಗಳನ್ನು, ಸಿಂಹಗಳನ್ನು ಸಣ್ಣ ಸಣ್ಣ ಮಾಂಸದ ಪಿಂಡನ ತಗೊಂಡು ಹೋದಂಗೆ ಎತ್ಕೊಂಡು ಹೋಗ್ಬಿಡ್ತಾ ಇತ್ತಂತೆ. ಆ ಶರಭ ಪಕ್ಷಿ ವಿಚಿತ್ರತೆ ಏನಂದರೆ ಅದು ಭೂಲೋಕದಲ್ಲಿ ಪಾದ ಇಡೋದೇ ಇಲ್ಲ, ಆಕಾಶದಲ್ಲಿ ಸುತ್ತಾಡ್ತಾ ಇರುತ್ತೆ. ಅದರ ಮಕ್ಕಳು ಕೂಡ ಅಷ್ಟೇ, ಮೇಲೆಯಿಂದ ಹೋಗಿ ಮೊಟ್ಟೆ ಬಿಟ್ಟರೆ ಆ ಮೊಟ್ಟೆ ಕೆಳಗಡೆ ಭೂಲೋಕದಲ್ಲಿ ಬೀಳೋದಕ್ಕಿಂತ ಮುಂಚೆನೇ ಅದ್ರ ಮರಿ ಆಗಿಬಿಡ್ತಾ ಇರ್ತದೆ. ಆ ಥರದ್ದು ಕೂಡ ಇತ್ತು ಆ ಶರಭ ಅನ್ನೋದು. ಈ ನರಸಿಂಹ ಅವತಾರ ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸಾಮಾನ್ಯ ಅವತಾರದಲ್ಲಿ ಯಾರಿಗೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ ಉಗ್ರ ತಪಸ್ಸನ್ನು. ಆವಾಗ ಶರಭ ಅವತಾರನ ಎತ್ತಿ ನರಸಿಂಹಸ್ವಾಮಿ ಅವತಾರಲ್ಲಿರೋ ಉಗ್ರತೆಯನ್ನು ಆಗ ಕಂಟ್ರೋಲ್ ಮಾಡ್ತಾರಂತೆ ಆ ಶರಭ ಪಕ್ಷಿ. ಶರಭಗಳು, ಸಿಂಹಗಳು, ಕಿಂಪುರುಷರು, ವ್ಯಾಘ್ರಗಳು, ಕರಡಿಗಳು, ಈಹಾಮೃಗಗಳು ಪುಲಹನ ಮಕ್ಕಳೆಂದು ಪ್ರಸಿದ್ಧವಾಗಿವೆ. ಇವೆಲ್ಲ ಕೂಡ ಎಲ್ಲ ಒಂದೇ ಸಂತಾನ, ಒಂದೇ ಸೋರ್ಸಿಂದ ಪ್ರಾಣಿಗಳು ನಾವೇ ಎಲ್ಲ ಒಂದೇ DNA ಅಂದಮೇಲೆ ನಮ್ಮಲ್ಲಿ ಜಾತಿ ಮತ ಭೇದಗಳಿಟ್ಕೊಂಡು ಏನೇನೋ ಯಾರು ಶ್ರೇಷ್ಠ ಅಂದ್ಕೊಂಡಿರ್ತೀವಿ. ಅದಕ್ಕೆ ಸೃಷ್ಟಿಯ ಮೂಲ ಕಥೆಯನ್ನು ಸ್ವಲ್ಪ ಓದ್ತಾ ಇರಬೇಕು.
ಉಪನಿಷತ್ತಲ್ಲಾಗಲಿ ಇಲ್ಲಾಗಲಿ ಗೊತ್ತಾಗ್ಬಿಡುತ್ತೆ ಎಲ್ಲದು ಒಂದೇ ಸೋರ್ಸಿಂದನೇ ಬಂದಿರೋದು ಅಂತ. ಕ್ರತುವಿನ ಮಕ್ಕಳು ಕ್ರತುವಿಗೆ ಸಮಾನರಾದವರು. ಇವರು ಪವಿತ್ರತಮರು, ಸತ್ಯವ್ರತ ಪರಾಯಣರು, 3 ಲೋಕಗಳಲ್ಲಿಯೂ ಪ್ರಸಿದ್ಧರಾದವರು, ಸೂರ್ಯನೊಡನೆಯೇ ಯಾವಾಗಲೂ ಸಂಚರಿಸತಕ್ಕವರು. ಇವರಿಗೆ ವಾಲ್ಕಿಲ್ಯರೆಂದು ಹೆಸರು. ವಾಲ್ಕಿಲ್ಯರ ಬಗ್ಗೆ ಕೇಳಿದ್ವಲ್ಲ, ಬೆರಳಷ್ಟು ಉದ್ದಾನೇ ಇರ್ತಾರೆ. ಬೆರಳಷ್ಟು ಉದ್ದಾನೇ ಇದ್ದು ಗರುಡ ಆ ಮರನ ತಗೊಂಡು ಹೋಗ್ತಿದ್ದಾಗ ಅದರಲ್ಲಿ ಕೂತಿದ್ರಲ್ಲ, ಅವನ ವಾಲ್ಕಿಲ್ಯರು ಮಾಡಿದ ಯಜ್ಞದಿಂದನೇ ಗರುಡನ ಜನ್ಮ ಆಗಿರುತ್ತೆ, ಇಂದ್ರನ ಅಹಂಕಾರನ ಕಡಿಮೆ ಮಾಡಬೇಕಂದ್ಬಿಟ್ಟು. ಮತ್ತು ಬ್ರಹ್ಮನ ಬಲಗಾಲಿನ ಅಂಗುಷ್ಟದಿಂದ ಶಾಂತಾತ್ಮನಾದ ಮಹಾತಪಸ್ವಿಯಾದ ದಕ್ಷನು ಹುಟ್ಟಿದನು. ಬ್ರಹ್ಮನ ಎಡಗಾಲಿನ ಅಂಗುಷ್ಟದಿಂದ ದಕ್ಷನ ಭಾರ್ಯೆಯು ಹುಟ್ಟಿದಳು. ದಕ್ಷನು ತನ್ನ ಪತ್ನಿಯ ಗರ್ಭದಲ್ಲಿ 50 ಹೆಣ್ಣು ಮಕ್ಕಳನ್ನು ಪಡೆದನು. ಅದರಲ್ಲಿ ಆ ಹೆಣ್ಣು ಮಕ್ಕಳೆಲ್ಲರೂ ಕಮಲಾಲೋಚನೆಯರಾಗಿಯೂ ರೂಪಲಾವಣ್ಯವತಿಯರಾಗಿಯೂ ಇದ್ದರು. ದಕ್ಷ ಬ್ರಹ್ಮನಿಗೆ ಗಂಡು ಮಕ್ಕಳಿರಲಿಲ್ಲ. ಆದ್ದರಿಂದ ತನ್ನ ಹೆಣ್ಣು ಮಕ್ಕಳನ್ನೇ ದಕ್ಷನು ಪುತ್ರಿಕೆಯರನ್ನಾಗಿ ಮಾಡಿಕೊಂಡನು. ಪುತ್ರಿಕೆ ಅಂದರೆ ಈ ಶ್ರಾದ್ದ ಕರ್ಮಗಳು ತರ್ಪಣಿಡೋದಕ್ಕೆ ಗಂಡು ಮಕ್ಕಳೇ ಇಲ್ಲ ಅಂದಾಗ ಮಕ್ಕಳನ್ನು ಕೂಡ ಅದಕ್ಕೆ ವಿಧಿಗೆ ನೇಮಿಸೋದು, ಅದು ಇದೆ, ವಿಧಾನ ಇದೆ. ಆ ಥರ ಪುತ್ರಿಕೆಯರನ್ನು ಮಾಡಿಕೊಂಡಿದ್ನು. ಆ ದಕ್ಷ ಬ್ರಹ್ಮನು ತನ್ನ 10 ಹೆಣ್ಣು ಮಕ್ಕಳನ್ನು ಧರ್ಮನಿಗೆ ಮದುವೆ ಮಾಡಿಕೊಟ್ಟನು. ಧರ್ಮ ಎನ್ನೋ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟನು. 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಡ್ತಾನೆ. 50 ಜನ ಇರ್ತಾರೆ. 50ರಲ್ಲಿ 10 ಧರ್ಮನಿಗೆ, 27 ಚಂದ್ರನಿಗೆ. ಉಳಿದ 13 ಹೆಣ್ಣು ಮಕ್ಕಳನ್ನು ಕಶ್ಯಪನಿಗೆ ಮದುವೆ ಮಾಡಿಕೊಟ್ಟನು. ದಕ್ಷನು ಧರ್ಮನಿಗೆ ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳ ಹೆಸರುಗಳನ್ನು ಹೇಳುವನ್ನು ಕೇಳು. ಜನಮೇಜಯ, ಕೀರ್ತಿ, ಲಕ್ಷ್ಮಿ, ಧೃತಿ, ಮೇಧ, ಪುಷ್ಟಿ, ಶ್ರದ್ಧಾ, ಕ್ರಿಯಾ, ಬುದ್ಧಿ, ಲಜ್ಜಾ ಮತ್ತು ಮತಿ. ಈ 10 ಕನ್ಯೆಯರು ಧರ್ಮನ ಪತ್ನಿಯರಾದರು. ಧರ್ಮಮೂರ್ತಿಯ ಸಂದರ್ಶನಕ್ಕೆ ಅವನ ಪತ್ನಿಯರೇ ಮಾರ್ಗದರ್ಶಕರೆಂದು ಬ್ರಹ್ಮನೇ ನಿಶ್ಚಯಿಸಿದನು. ಚಂದ್ರನ 27 ಮಂದಿ ಪತ್ನಿಯರು ಲೋಕವಿಖ್ಯಾತರಾದರು. ಶುಚಿವ್ರತೆಯರಾದ ಸೋಮನ ಪತ್ನಿಯರು ಕಾಲದ ನಯನದಲ್ಲಿ ಗತಿಯಲ್ಲಿ ಸರ್ವದಾ ನಿಯುಕ್ತರಾದರು. ಲೋಕ ವ್ಯವಹಾರದ ನಿರ್ವಹಣಾರ್ಥವಾಗಿ ಇವರೆಲ್ಲರಿಗೂ ನಕ್ಷತ್ರಗಳೆಂಬ ಅಭಿಧಾನವಿದೆ. ಬ್ರಹ್ಮನ, ಚಂದ್ರನ ಹೆಂಡತಿಯರೆಲ್ಲ ನಕ್ಷತ್ರಗಳೇ, ಅವೆಲ್ಲ ಲಿಸ್ಟ್ ಬರುತ್ತೆ. ಬ್ರಹ್ಮನ ಮತ್ತೊಬ್ಬ ಮಗ ಮನು. ಮನುವಿನ ಮಗ ಪ್ರಜಾಪತಿ. ಪ್ರಜಾಪತಿಗೆ 8 ಜನ ಮಕ್ಕಳು. ದರ, ಧ್ರುವ, ಸೋಮ, ಅಹಸ್ಸು, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಇವರೇ ಅಷ್ಟವಸುಗಳು. ಪ್ರಜಾಪತಿಗೆ ಧೂಮ್ರ ಎಂಬ ಪತ್ನಿಯಲ್ಲಿ ಧರನೆಂಬ ವಸುವು, ಬ್ರಹ್ಮವಿದ್ಯಾವಿದನಾದ ಧ್ರುವನೆಂಬುವನು, ಮನಸ್ವಿಯಲ್ಲಿ ಚಂದ್ರನು, ಶ್ವಸ ಎಂಬವಳ್ಳಿ ಶ್ವಸನು, ರಥ ಎಂಬುವಳ್ಳಿ ಅಹಸ್ಸು, ಶಾಂಡಿಲ್ಯ ಎಂಬುವಳ್ಳಿ ಅನಲನು ಮತ್ತು ಪ್ರಭಾತ ಎಂಬವಳ್ಳಿ ಪ್ರತ್ಯೂಷ ಪ್ರಭಾಸರು ಜನಿಸಿದರು. ಅವರಲ್ಲಿ ಮೊದಲನೆಯವನಾದ ಧರನಿಗೆ ದ್ರವಿಣ, ಹುತಹವ್ಯರೆಂಬ 2 ಮಕ್ಕಳು. ಧ್ರುವನ ಮಗ ಲೋಕ ವಿಧ್ವಂಸಕನಾದ ಭಗವಾನ್ ಕಾಲ. ಸೋಮನ ಮಗನ ಹೆಸರು ವರ್ಚಸ. ವರ್ಚಸನ ಮಗ ವರ್ಚಸ್ವಿ. ವರ್ಚಸ್ವಿಗೆ ಮನೋಹರೆ ಎಂಬ ಪತ್ನಿಯಲ್ಲಿ ಶಿಶಿರ, ಪ್ರಾಣ, ರಮಣ ಎಂಬ 3 ಮಕ್ಕಳು ಹುಟ್ಟಿದರು. ಅಹಸ್ ಎಂಬವನಿಗೆ ಜ್ಯೋತಿ, ಶಮ, ಶಾಂತ ಮತ್ತು ಮುನಿ ಎಂಬ 4 ಮಕ್ಕಳು. ಅನಲ ಅಥವಾ ಅಗ್ನಿಯ ಮಗ ಶರವಣಭವನಾದ ಕುಮಾರನು. ಶಾಖ, ವಿಶಾಖ ಮತ್ತು ನೈಗಮೇಯರು ಅಗ್ನಿಯ ಇತರ 3 ಮಕ್ಕಳು. ಅಗ್ನಿಯ ಹಿರಿಯ ಮಗನಾದ ಕುಮಾರನನ್ನು ಕಾರ್ತಿಕೇಯನೆಂದು ಕರೆಯುತ್ತಾರೆ. ಯಾಕೆ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಬರುತ್ತಂದರೆ, ಕೃತ್ರಿಕಾ ನಕ್ಷತ್ರಗಳನ್ನು ತನ್ನ ತಾಯಿಯರೆಂದು ಕುಮಾರನು ಅಂಗೀಕರಿಸಿದ್ರಿಂದ ಅವನಿಗೆ ಕಾರ್ತಿಕೇಯನೆಂದು ಹೆಸರು ಬರುತ್ತೆ. ಕ್ರೂನಲ್ಲಿ ರಿಕಾರ ಇರುತ್ತೆ. ರಿಕಾರ ವೃದ್ಧಿ ಆದರೆ ಆರ್ ಅಂತ ಬರುತ್ತೆ. ದೀರ್ಘ ಆಕಾರ ಪ್ಲಸ್ ಒಂದು ರಕಾರ, ಅದಕ್ಕೆ ಕಾರ್ ಆಗಿಬಿಡುತ್ತೆ. ಅದಕ್ಕೆ ಕೃತ್ತಿಕ ಅಂತ ಕಾರ್ತಿಕೇಯ ಅಂತ ವೃದ್ಧಿ ಆಗಿಬಿಡುತ್ತೆ. ತಾಯಿ ಹೆಸರು, ತಂದೆ ಹೆಸರಿಂದ ಮಕ್ಕಳನ್ನು ಕರಿಬೇಕಂದ್ರೆ ಮೊದಲನೆಯ ಸ್ವರ ಅದರಲ್ಲಿ ವೃದ್ಧಿ ಆಗಿಬಿಡುತ್ತೆ. ಅದಕ್ಕೆ ಅದು ಕಾರ್ತಿಕೇಯನೆಂದು ಹೆಸರಾಯಿತು.
ಅನಿಲನ ಭಾರ್ಯೆಯ ಹೆಸರು ಶಿವ. ಶಿವೆಯಲ್ಲಿ ಮನೋರಮ, ಅವಿಜ್ಞಾತಗತಿ ಎಂಬಿಬ್ಬರು ಮಕ್ಕಳು ಹುಟ್ಟಿದರು. ಪ್ರತ್ಯೂಷನ ಮಗ ಸುಪ್ರಸಿದ್ಧನಾದ ದೇವಲನೆಂಬ ಹೆಸರಿನ ಮಹರ್ಷಿಯು. ದೇವಲನಿಗೂ ಇಬ್ಬರು ಮಕ್ಕಳಿದ್ದರು. ಅವರಿಬ್ಬರೂ ಕ್ಷಮಾವಂತರಾಗಿದ್ದರು. ಅಂಗಿರಸನ ಮಗನಾದ ಅಂಗಿರಸಂದು ದೊಡ್ಡ ಸ್ಟೋರಿ ಬರುತ್ತೆ. ಶುದ್ಧ ಅದ್ವೈತ ವೇದಾಂತ, ಅಷ್ಟಾವಕ್ರನಿಗಿಂತ ಕೂಡ ಇನ್ನೂ ಸ್ಟ್ರೈಟ್ ಫಾರ್ವರ್ಡ್. ಒಂದು ಚೂರು ಸಚ್ಚಿದಾನಂದ ಸ್ವರೂಪ ಸ್ಥಿತಿಯನ್ನು ಬಿಟ್ಟು ಇನ್ನೊಂದನ್ನು ಅಂಗೀಕಾರ ಮಾಡೋದೇ ಇಲ್ಲ. ಅಂಗಿರಸಂದು ಮಹಾಭಾರತದಲ್ಲಿ ಬರುತ್ತೆ. ತುಂಬ ಒಳ್ಳೆಯ ವ್ಯಾಖ್ಯಾನ ಇರುತ್ತೆ. ಅದು ಪ್ಯೂರ್ ಶುದ್ಧ ಅದ್ವೈತ ಸಿದ್ಧಾಂತನ ಬಗ್ಗೆ ಆಚಾರ್ಯರಾಗಿರ್ತಾರೆ ಅಂಗಿರಸ. ಅಂಗಿರಸನ ಮಗನಾದ ಅವ್ರ ಮಗನೇ ಬೃಹಸ್ಪತಿ. ಅಂಥ ಮಕ್ಕಳಿಗೆ ಮತ್ತು ಬೃಹಸ್ಪತಿನೇ ಹುಟ್ಟೋದು. ಬೃಹಸ್ಪತಿಗೆ ಬ್ರಹ್ಮವಾದಿನಿಯು, ಯೋಗಾಸಕ್ತಳು, ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಅನಾಸಕ್ತಳೂ ಆದ ತಂಗಿ ಇದ್ದಳು. ಅವಳು ವಸುಗಳಲ್ಲಿ 8ನೇಯವನಾದ ಪ್ರಭಾಸ ಎಂಬುವನನ್ನು ಮದುವೆಯಾಗಿದ್ದಳು. ಅವರಿಬ್ಬರೂ ವಿವಾಹದ ಫಲವಾಗಿ ವಿಶ್ವಕರ್ಮನು ಹುಟ್ಟಿದನು. ಅವನು ಶಿಲ್ಪವಿದ್ಯೆಗೆ ಪ್ರಜಾಪತಿಯಾಗಿದ್ದನು. ತನ್ನಿಂದ ಊರ್ಜಿತಗೊಳಿಸಲ್ಪಟ್ಟ ಶಿಲ್ಪವಿದ್ಯಾನುಸಾರವಾಗಿ ನಯನ ಮನೋಹರವಾದ ಸಾವಿರಾರು ದೇವಮಂದಿರಗಳನ್ನು, ವಿಮಾನಗಳನ್ನು ನಿರ್ಮಿಸಿದನು. ದೇವಮಂದಿರಗಳು ಆಗಿನ ಅನಾದಿ ಕಾಲದಿಂದ ಇದೆ. ಏನೋ ನಾವಲ್ಲ, ಸ್ಟಾರ್ಟಿಂಗಲ್ಲಿ ದೇವತೆಯರೇ ನಿರ್ಮಾಣ ಮಾಡಿದ್ದಾರೆ. ಆಗಲಿಂದ ಇದೆ ಇದು. ಮೂರ್ತಿ ಪೂಜೆ ಏನೋ ನಮ್ಮ ಋಷಿಗಳೇ ಅಂದ್ಕೊಳ್ಳ. ಆಗಿಂದ ಕೈವಾರದಲ್ಲಿ ಅಮರನಾರಾಯಣ ಮಂದಿರ ಇದೆ. ಅದು ಅಮರನಾರಾಯಣ ಮಂದಿರ ಅಂದ್ರೇಗನ ಅದು ಸತ್ಯಯುಗದಿಂದ ಕೂಡ ಅದನ್ನು ಅಲ್ಲಿಂದ ಪೂಜೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿಂದ ಸ್ಟೋರಿ ಇದೆ. ಅಲ್ಲಿಂದ ಗುಡಿ ಇದು ಪರಂಪರೆ ಇತ್ತು. ಶಿವಲಿಂಗನ ಆರಾಧನೆ ಮಾಡೋದು, ವಿಷ್ಣು ರೂಪದಲ್ಲಿ ಆರಾಧನೆ ಮಾಡೋದು, ದೇವಿ ಸ್ವರೂಪನ ಆರಾಧನೆ ಮಾಡೋದು, ಅಲ್ಲಿ ಎಲ್ಲ ಇತ್ತು. ಅದು ಶಿಲ್ಪಶಾಸ್ತ್ರವನ್ನು ತಿಳಿದಿದ್ದವರಲ್ಲಿ ಸರ್ವಶ್ರೇಷ್ಠನಾದ ವಿಶ್ವಕರ್ಮನು ದೇವತೆಗಳ ಭೂಷಣಗಳನ್ನು, ಒಡವೆ ವಸ್ತ್ರಗಳನ್ನು ನಿರ್ಮಿಸುತ್ತಿದ್ದನಲ್ಲದೆ ದೇವತೆಗಳಿಗೆ ನಾನಾ ವಿಧವಾದ ಅಸಂಖ್ಯಾತವಾದ ದಿವ್ಯವಾದ ವಿಮಾನಗಳನ್ನು ತಯಾರಿಸಿಕೊಟ್ಟನು. ಈಗೇನೋ ನಾವೇ ವಿಮಾನನ ಕಂಡಿಡ್ದೀವಿ ಅಂತ ಇವರು ಕ್ರೆಡಿಟ್ ತಗೊತಾರೆ. ಮುಂಚೆನೇ ನಮ್ಮ ಅಂಥ ವಿಮಾನ ಇನ್ನೂ ಇವರು ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ವಿತೌಟ್ ಫ್ಯೂಯಲ್, ಏನು ಪೆಟ್ರೋಲ್ ಹಾಕೋಂಗಿಲ್ಲ ಅಂಥ ವಿಮಾನದಲ್ಲೆಲ್ಲ ಸುತ್ತಾಡ್ತಾ ಇರ್ತಾರೆ ಇವರು ದೇವತೆಗಳು. ವಿಶ್ವಕರ್ಮನ ಶಿಲ್ಪವಿದ್ಯೆಯನ್ನು ಅಲ್ಪ ಸ್ವಲ್ಪ ಕಲಿತ ಈ ಮನುಷ್ಯ ಲೋಕದಲ್ಲಿ ಕೆಲವು ಮಾನವರು ಅದರಿಂದಲೇ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಅಲ್ಲಿಂದ ಕಲ್ತಿರೋರು, ವಿಶ್ವಕರ್ಮದಿಂದ ಸ್ವಲ್ಪ ವಿದ್ಯೆಯನ್ನು ಕಲ್ತಿರೋರು ಈಗ ಅವ್ರ ಜೀವಿಕೆ ನಡೆಸ್ತಾ ಇದ್ದಾರಂತೆ. ಕ್ಷಯರಹಿತನಾದ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಅವರು ಅನುದಿನವೂ ಪೂಜಿಸುತ್ತಾರೆ. ಈ ಹಿಂದೆ ನಾನು ದಕ್ಷನು ತನ್ನ 10 ಹೆಣ್ಣು ಮಕ್ಕಳನ್ನು ಧರ್ಮನಿಗೆ ಕೊಟ್ಟು ಮದುವೆ ಮಾಡಿದನೆಂದು ಹೇಳಿ ಅವರ ನಾಮಧೇಯಗಳನ್ನು ಹೇಳಿದ್ದೇನೆ. ಆದರೆ ಆ ಧರ್ಮಮೂರ್ತಿಯು ಯಾರು, ಎಲ್ಲಿಂದ ಹುಟ್ಟಿದನು ಎಂಬ ಅಂಶವನ್ನು ಹೇಳಲಿಲ್ಲ ಅಲ್ಲವೇ? ಬ್ರಹ್ಮನ ಬಲಗಡೆಯ ಸ್ತನವನ್ನು ಭೇದಿಸಿಕೊಂಡು ನರರೂಪಿಯಾಗಿ ಸಕಲ ಲೋಕ ಸುಖಾವಹನಾದ ಭಗವಾನ್ ಧರ್ಮನು ಹೊರಗೆ ಬಂದನು. ಧರ್ಮನಿಗೆ ಶ್ರೇಷ್ಠರಾದ ಶಮ, ಕಾಮ, ಹರ್ಷ ಎಂಬ 3 ಮಕ್ಕಳಿದ್ದರು. ಅವರು ಸರ್ವಪ್ರಾಣಿಗಳ ಹಿತದಲ್ಲಿಯೂ ಆಸಕ್ತಿಯುಳ್ಳವರಾಗಿಯೂ ತಮ್ಮ ತೇಜಸ್ಸಿನಿಂದ ಲೋಕಗಳನ್ನೆಲ್ಲ ಧರಿಸಿದವರಾಗಿಯೂ ಇದ್ದರು. ಕಾಮನ ಹೆಂಡತಿ ಹೆಸರು ರತಿ, ಶಮನ ಹೆಂಡತಿ ಹೆಸರು ಪ್ರಾಪ್ತಿ, ಹರ್ಷನ ಹೆಂಡತಿ ನಂದ ಎಂಬುವಳು. ಸಕಲ ಲೋಕವು ಈ 3ರಲ್ಲಿಯೇ ಇಂದು ಅಡಕವಾಗಿದೆ. ಎಲ್ಲ ಕಾಮದಲ್ಲಿ ಇದರಲ್ಲಿ ಸಿಕ್ಕಾಕ್ಕೊಂಡಿದ್ದಾರಲ್ಲ. ಆ ಕಾಮನದು ದೊಡ್ಡ ಸ್ಟೋರಿ ಬರುತ್ತೆ. 3ನೇ ಕಣ್ಣಿಂದ ಸುಟ್ಟು ಭಸ್ಮ ಆಗಿಬಿಟ್ಟಿರ್ತಾನೆ ಕಾಮದೇವ. ಮರೀಚಿಯ ಮಗ ಕಶ್ಯಪನೆಂಬುದನ್ನು ಹಿಂದೆಯೇ ಹೇಳಿದ್ದೇನೆ. ಸುರಾಸುರರಿಬ್ಬರು ಕಶ್ಯಪನ ಮಕ್ಕಳೇ ಆಗಿದ್ದಾರೆ. ಸುರ ಅಸುರ ಎಲ್ಲ ಕಶ್ಯಪನ ಮಕ್ಕಳೇ ಆಗಿದ್ದಾರೆ. ಈ ಪ್ರಪಂಚದ ಉತ್ಪತ್ತಿಗೆ ಕಶ್ಯಪನೇ ಮೂಲ ಪುರುಷನು. ಕಶ್ಯಪನಿಗೆ ಅದಿತಿಯಲ್ಲಿ 12 ಆದಿತ್ಯರು ಹುಟ್ಟಿದರೆಂದು ಅವರಲ್ಲಿ 10ನೇಯವನು ಸವೃತ್ವೆಂದು ಹಿಂದೆಯೇ ಹೇಳಿದ್ದೇನೆ. ತ್ವಷ್ಟೃವಿನ ಪುತ್ರಿಯಾದ ಸಂಜ್ಞಾ ಎಂಬುವಳು ಸವಿತೃವಿನ ಭಾರ್ಯ. ಸಂಧ್ಯಾ ಅಂತಾರಲ್ಲ ಅದಕ್ಕೆ, ಸೂರ್ಯನ ಹೆಂಡತಿ. ಅವಳು ಕುದುರೆಯ ರೂಪವನ್ನು ಧರಿಸಿದವಳಾಗಿದ್ದಳು.
ಸೂರ್ಯನೊಡನೆ ಮಾಡಿದ ಸಮಾಗಮದಿಂದ ಅವಳು ಅಂತರಿಕ್ಷದಲ್ಲಿಯೇ ಇಬ್ಬರು ಮಕ್ಕಳಿಗೆ ಜನ್ಮವಿತ್ತಳು. ಆ ಕುಮಾರರು ಕುದುರೆಯ ರೂಪದಲ್ಲಿ ಸಂಜ್ಞಾದೇವಿಯಲ್ಲಿ ಹುಟ್ಟಿದವರಾದ್ದರಿಂದ ಅಶ್ವಿನಿ ಕುಮಾರರೆಂದೇ ಪ್ರಸಿದ್ಧರಾದರು. ಅಶ್ವಿನಿ ಕುಮಾರರು ಇವರಿಬ್ಬರಿಗೆ ಹುಟ್ಟಿರ್ತಾರೆ. ಅದಿತಿಗೆ ಇಂದ್ರ ಪ್ರಮುಖರಾದ 12 ಮಂದಿ ದೇವತೆಗಳು ಕಶ್ಯಪರಿಂದ ಹುಟ್ಟಿದರು. ಇಂದ್ರ ಕೂಡ ಅಷ್ಟೇ. ಅದಕ್ಕೆ ಇಂದ್ರ ಕೂಡ ಅಷ್ಟೇ, ರಾವಣಾಸುರನು ಕೂಡ ಅಣ್ಣ ಅಂದ್ಬಿಡ್ತಾನೆ. ಯಾವಾಗ ಅವನು ಪವರ್ಫುಲ್ಲಾಗಿ ಅಟ್ಯಾಕ್ ಮಾಡಿಬಿಡ್ತಾನೆ, ನೀನು ನಮ್ಮ ಅಣ್ಣ ನೀನು ಅಂದ್ಬಿಟ್ಟು ನೈಸಾಗಿ ತಪ್ಪಿಸ್ಕೊತಾನೆ ಆ ಥರ. ಯಾಕಂದರೆ ಅವನು ಒಂದೇ ತಂದೆಯಿಂದ ಹುಟ್ಟಿದವರಲ್ಲ. ಅವರಲ್ಲಿ ಕಿರಿಯನು ವಿಷ್ಣು, ಅವನಲ್ಲಿಯೇ ಎಲ್ಲ ಲೋಕಗಳು ಪ್ರತಿಷ್ಠಿತವಾಗಿವೆ. ಜನ್ಮೇಜಯ 33 ಸಂಖ್ಯೆಯ ದೇವ ಪ್ರಮುಖರಿದ್ದಾರೆ. 11 ರುದ್ರರು, 12 ಆದಿತ್ಯರು, 8 ವಸುವುಗಳು, ಪ್ರಜಾಪತಿ ಮತ್ತು ವಷಟ್ಕಾರ. ಈ ಥರ ಇಲ್ಲಿ 33 ಸಂಖ್ಯೆ. 11 ರುದ್ರರು, 12 ಆದಿತ್ಯರು, 8 ವಸುಗಳು, ಪ್ರಜಾಪತಿ ಮತ್ತು ವಷಟ್ಕಾರ. ಮರುತುಗಣಗಳನ್ನು ಸೇರಿಸ್ಕೋಬೋದು, ಇವರನ್ನು ಕೂಡ ಸೇರಿಸ್ಕೋಬೋದು. ಇವರುಗಳ ಪಕ್ಷ, ಕುಲ, ಗುಣಗಳನ್ನು ವಿಭಾಗಿಸಿ ನಿನಗೆ ಹೇಳುತ್ತೇನೆ. 11 ರುದ್ರರದ್ದೇ ಒಂದು ಪಕ್ಷ ಅಥವಾ ಒಂದು ಗಣ. ಸಾಧ್ಯರು, ಮರುತ್ಗಳು, ವಸುಗಳು ಇವರದ್ದು ಪ್ರತ್ಯೇಕವಾದ ಪಕ್ಷಗಳಿವೆ. ಭಾರ್ಗವರದ್ದು ವಿಶ್ವೇ ದೇವತೆಗಳದ್ದು ಪ್ರತ್ಯೇಕ ಗಣಗಳಲ್ಲಿ ಸೇರುತ್ತವೆ. ಮೊದಲು ಆದಿತ್ಯ ಮಕ್ಕಳಾದ ಆದಿತ್ಯರಲ್ಲಿ ಯಾರು ಸೇರುತ್ತಾರೆಂಬುದನ್ನು ನೋಡೋಣ. ವೈನತೆಯ ಅಂದರೆ ಗರುಡ, ಬಲಿಷ್ಠನಾದ ಅರುಣ, ಬೃಹಸ್ಪತಿ ಇವರು ಆದಿತ್ಯರಲ್ಲಿ ಸೇರ್ತಾರೆ. ಅಶ್ವಿನಿ ದೇವತೆಗಳನ್ನು, ಸಕಲೌಷಧಗಳನ್ನು, ಪಶುಗಳನ್ನು ಗುಹ್ಯಕ ಗಣಕ್ಕೆ ಸೇರಿದವರು. ನಾನೀಗ ದೇವಗಣಗಳನ್ನು ಅನುಪೂರ್ವಿಯಾಗಿ ಹೇಳಿದ್ದೇನೆ. ಈ ದೇವಗಣಗಳ ಉಚ್ಚಾರಣೆಯಿಂದಲೇ ಮಾನವನು ಸಕಲ ಪಾಪಗಳಿಂದ ವಿಮುಕ್ತನಾಗುತ್ತಾನೆ. ಮಹಾರಾಜ, ಭೃಗು ಮತ್ತು ಭಾರ್ಗವರು ವಿಷಯವನ್ನು ಹೇಳುವನು ಕೇಳು. ಬ್ರಹ್ಮನ ಹೃದಯವನ್ನು ಭೇದಿಸಿಕೊಂಡು ಭೃಗು ಮಹರ್ಷಿಯು ಹೊರಗೆ ಬಂದನು. ಭೃಗುವಿನ ಮಗನ ಹೆಸರು ಕವಿ. ವಿದ್ವಾಂಸನಾದ ಕವಿಯ ಮಗ ಶುಕ್ರ. ಅವನು ಬ್ರಹ್ಮನ ನಿರ್ದೇಶನದಂತೆ 3 ಲೋಕಗಳ ರಕ್ಷಣಾರ್ಥವಾಗಿ ಗ್ರಹವಾಗಿ ಪರಿವರ್ತನೆ ಹೊಂದಿ ಲೋಕದ ಜನರಿಗೆ ಅತಿವೃಷ್ಟಿ ಅನಾವೃಷ್ಟಿ ಎಂಬ ಸುವೃಷ್ಟಿಗಳನ್ನು, ಭಯವನ್ನು ಮತ್ತು ಅಭಯವನ್ನು ಕಾಲಾನುಗುಣವಾಗಿ ದಯಾಪಾಲಿಸುತ್ತಾ ಪ್ರಪಂಚದ ಸುತ್ತಲೂ ತಿರುಗುತ್ತಿರುತ್ತಾನೆ. ನೋಡು, ಮಳೆಗಳು ಬರಲ್ಲ ಅಂದ್ರೆ ಇವನೇ ಮತ್ತೆ ಭೃಗು ಮಹರ್ಷಿಯ ಮಗನೇ. ಅತಿವೃಷ್ಟಿ ಅನಾವೃಷ್ಟಿ, ಮಳೆಗಳು ಬರೋದಕ್ಕೂ ಬರದೇ ಇರೋದಕ್ಕೂ ಆವಾಗ ಅವನಿಗೆ ಮೂಡು ಬಂದಾಗ ಮಳೆಯನ್ನು ಬರೆಸ್ತಾನೆ. ಇಲ್ಲಾಂದರೆ ಭಯಾನು ಕೂಡ ಕೊಡ್ತಾ ಇರ್ತಾನಂತೆ, ಸುತ್ತಾಡ್ತಾ ಇರ್ತಾನಂತೆ. ಯೋಗಾಚಾರ್ಯನಾದ ಮಹಾಬುದ್ಧಿವಂತನಾದ ಶುಕ್ರನು ದೈತ್ಯರಿಗೆ ಗುರುವಾದನು. ಮೇಧಾವಿಯಾದ ಬ್ರಹ್ಮಚಾರಿಯಾದ ವ್ರತನಿಷ್ಠನಾದ ಇವನು ದೇವತೆಗಳಿಗೂ ಗುರುವನಾದನು. ಬೃಹಸ್ಪತಿಯ ರೂಪದಲ್ಲಿ ಇವನೇ ದೇವತೆಗಳು ಗುರುವನಾದನು. ಭೃಗು ಮಹರ್ಷಿಯು ತನ್ನ ಮೊಮ್ಮಗನಾದ ಶುಕ್ರನನ್ನು ಪ್ರಪಂಚದ ಯೋಗಕ್ಷೇಮಕ್ಕಾಗಿ ನೇಮಿಸಿದ ಮೇಲೆ ದೋಷರಹಿತನಾದನು. ಮಹಾತೇಜಸ್ವಿಯಾದ ಧರ್ಮಾತ್ಮನಾದ ಯಶೋವಂತನಾದ ಚವನನೆಂಬ ಪುತ್ರನನ್ನು ಪಡೆದನು. ತಾಯಿಯನ್ನು ಅಪಾಯದಿಂದ ತಪ್ಪಿಸುವ ಸಲುವಾಗಿ ಗರ್ಭದಲ್ಲಿದ್ದವನು ರೋಷದಿಂದ ಕೆಳಗೆ ಜಾರಿದನು. ಅಂತಹ ಮಹಾನುಭಾವನು ಚವನ ಮಹರ್ಷಿಯು ಗರ್ಭದಿಂದ ಜಾರಿದ್ದಕ್ಕೆ ಸ್ಟೋರಿ ಬಂದಿತ್ತು. ಹಂದಿ ವರಾಹ ರೂಪದಲ್ಲಿ ಇದ್ದಾಗ ಹಂದಿ ರೂಪದಲ್ಲೊಬ್ಬ ರಾಕ್ಷಸ ಬೆನ್ನ ಮೇಲೆ ಎತ್ಕೊಂಡು ಓಡ್ತಾ ಇದ್ದಾಗ ಹೆದರಿಕೆಯಿಂದ ಅವ್ರ ತಾಯಿ ಪ್ರಸವ ಡೆಲಿವರಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅವನಿಗೆ ಚವನ ಋಷಿ ಅಂತ ಹೆಸರು. ಆ ಮಗು ಹೊರಗಡೆ ಬಂದ ತಕ್ಷಣ ಅವನ ಪವರಿಂದನೇ ಆ ರಾಕ್ಷಸನ್ನು ಸಾಯಿಸಿಬಿಟ್ಟಿರ್ತಾನೆ. ಚ್ಯುತ ಅಂದರೆ ಜಾರಿದನಾದ್ದರಿಂದಲೇ ಅವನಿಗೆ ಚವನನೆಂದು ಹೆಸರಾಯಿತು. ಗರ್ಭದಿಂದ ಜಾರಿದನಿಂದ ಹೆಸರು, ಚ್ಯುತನಾದನಿಂದ ಅವನಿಗೆ ಚವನ ಅಂತ ಹೆಸರು. ಮನುವಿನ ಮಗಳಾದ ಆರುಷಿ ಎಂಬುವಳು ಚವನನ ಪತ್ನಿಯಾದಳು. ತಾಯಿಯ ಊರುವನ್ನು
ಭೇದಿಸಿಕೊಂಡು ಹುಟ್ಟಿದ ಚವನನ ಮಗನಿಗೆ ಔರ್ವ ಎಂದೇ ಹೆಸರನ್ನಿಟ್ಟರು. ಔರ್ವನು ಬಾಲ್ಯದಲ್ಲಿಯೇ ಮಹಾ ತೇಜಸ್ವಿಯಾಗಿಯೂ ವೀರ್ಯವಂತನಾಗಿಯೂ ಸಕಲ ಸದ್ಗುಣ ಸಂಪನ್ನನಾಗಿ ಇದ್ದನು. ಪ್ರಾಪ್ತ ವಯಸ್ಕನಾಗಿ ವಿವಾಹಿತನಾದ ಔರವನಿಗೆ ರುಚೀಕನೆಂಬ ಮಗನು ಹುಟ್ಟಿದನು. ರುಚೀಕನ ಮಗನ ಹೆಸರು ಜಮದಗ್ನಿ. ಯಾವತ್ತಾದರೂ ಋಷಿಗಳ ಮೂಲ ಅವ್ರ ವಂಶವೃಷ್ಟಿ ಬೇಕಂದರೆ ಈ ಚಾಪ್ಟರ್ಗೆ ವಾಪಸ್ ಬಂದು ಚೆಕ್ ಮಾಡ್ಕೊತಾ ಇರಬೇಕು. ಜಮದಗ್ನಿಗೆ 4 ಮಕ್ಕಳಿದ್ದರು. ಪರಶುರಾಮನು 4ರಲ್ಲಿ ಕನಿಷ್ಠನಾಗಿದ್ದರೂ ಗುಣದಲ್ಲಿ ವೀರ್ಯ ಸಾಹಸಗಳಲ್ಲಿ ಕನಿಷ್ಠನಾಗಿರಲಿಲ್ಲ. ಸರ್ವಶ್ರೇಷ್ಠನಾಗಿದ್ದನು. ಸರ್ವಾಸ್ತ್ರಗಳಲ್ಲಿಯೂ ಕುಶಲನಾದ ಜಿತೇಂದ್ರಿಯನಾದ ಅವನು ಕ್ಷತ್ರಿಯ ಕುಲಕ್ಕೆ ಯಮಪ್ರಾಯನಾಗಿದ್ದನು. ಔರ್ವನಿಗೆ ಅಂದರೆ ರುಚಿಕನಿಗೆ ಜಮದಗ್ನಿಯೇ ಮೊದಲಾದ 100 ಮಂದಿ ಮಕ್ಕಳಿದ್ದರು. ಅವರಿಗೆ ಪುತ್ರ ಪೌತ್ರರು ಸಹಸ್ರ ಸಂಖ್ಯೆಯಲ್ಲಿ ಹುಟ್ಟು ಭೃಗುವಂಶವು ವಿಸ್ತಾರವಾಗಿ ಬೆಳೆಯಿತು. ಬ್ರಹ್ಮನಿಗೆ ದಾತ ವಿಧಾತ ಎಂಬ ಮತ್ತಿಬ್ಬರು ಮಕ್ಕಳಿದ್ದರು. ಆ ಇಬ್ಬರಲ್ಲಿಯೇ ಈ ಪ್ರಪಂಚದ ಆಗುಹೋಗುಗಳೆಲ್ಲವೂ ಅಡಗಿವೆ. ಅವರು ಯಾವಾಗಲೂ ಮನುವಿನೊಡನೆಯೇ ಇದ್ದು ಬಿಟ್ಟಿದ್ದಾರೆ. ಅವರು ತಂಗಿಯೇ ಪದ್ಮಾಳಯೆಯಾದ ಶುಭಾಂಗಿಯಾದ ಲಕ್ಷ್ಮೀದೇವಿ. ಅಂತರಿಕ್ಷದಲ್ಲಿ ಸಂಚರಿಸುವ ಕುದುರೆಗಳು ಲಕ್ಷ್ಮೀದೇವಿಯ ಮಾನಸ ಪುತ್ರರು. ಶುಕ್ರನ ಮಗಳಾದ ಜ್ಯೇಷ್ಠಾದೇವಿಯು ವರುಣನ ಭಾರ್ಯೆ. ಅವಳು ವರುಣನಿಂದ 2 ಮಕ್ಕಳನ್ನು ಪಡೆದಳು. ಇಬ್ಬರಲ್ಲಿ ಒಂದು ಗಂಡು ಒಂದು ಹೆಣ್ಣು. ಗಂಡಿನ ಹೆಸರು ಬಲ, ಹೆಣ್ಣಿನ ಹೆಸರು ಸುರ. ಸುರೆಯು ದೇವತೆಗಳಿಗೆ ಆನಂದದಾಯಕಳಾಗಿದ್ದಾಳೆ. ಕಾಲವು ಕಳೆದು ಹೋದಂತೆ ಒಂದು ಸಮಯದಲ್ಲಿ ಪ್ರಪಂಚದಲ್ಲಿ ಕ್ಷಾಮವು ತಲೆದೂರಿತು. ಆಹಾರ ಭಾವದಿಂದಾಗಿ ಮನುಷ್ಯರೇ ಮನುಷ್ಯರನ್ನು ತಿಂದು ಜೀವಿಸುವ ಪರಿಸ್ಥಿತಿಯುಂಟಾಯಿತು. ಆವಾಗಲೂ ಎಂತೆಂಥ ಪರಿಸ್ಥಿತಿಗಳು ಬಂದಿದ್ದಾವೆ. ಈಗ ಅಣುಬಾಂಬುಗಳು ಹಾಕ್ಕೊಂಡ್ಬಿಟ್ರೆ 7 ವರ್ಷ ಏನು ಹುಲ್ಲು ಪಳ್ಳು ಏನು ಬೆಳೆಯೋಂಗಿಲ್ಲ. ಮತ್ತು ಅಂಥ ಸಮಯದಲ್ಲಿ ಮನುಷ್ಯರು ತಿಂದೇ ಬದುಕಬೇಕಾಗುತ್ತೆ. ಈಗಲೇ ಒಂದು ಸತಿ ಐಸು ಬೆಟ್ಟಗಳ ಮೇಲೆ ಒಂದು ಏರೋಪ್ಲೇನ್ ಆಕ್ಸಿಡೆಂಟಾಗಿ ಬಿದ್ದೋಗ್ಬಿಟ್ಟಿರುತ್ತೆ. ಅದ್ರ ಮೇಲೆ ಒಂದು ಸಿನಿಮಾ ಕೂಡ ತೆಗೆದಿದ್ದಾರೆ. ಬಿದ್ದೋಗ್ಬಿಟ್ಟಿದ್ರೆ ಇನ್ನು ಎಲ್ಲರೂ ಬದುಕಿರ್ತಾರೆ. ಬಟ್ ಅಲ್ಲಿಂದ ಕೆಳಗಡೆ ಬರೋದಕ್ಕೆ ಏನು ಮಾರ್ಗನೇ ಇರೋದಿಲ್ಲ. ಮತ್ತು ಅಲ್ಲಿ ಇಬ್ಬರನ್ನ ಧೈರ್ಯದಿಂದ ಕಳಿಸಿ ನೀವು ಕೆಳಗಡೆ ಹೋಗಿ ಏನಾದರೂ ಸಪೋರ್ಟ್ ತೊಗೊಂಬರೋ ತನಕ ಮಿಕ್ಕಿದವ್ರು ಇಲ್ಲೇ ಇರೋಣ. ತುಂಬ ಕಠಿಣವಾದ ಬೆಟ್ಟ ಇರುತ್ತೆ, ಅಲ್ಲಿ ಇಳಿಯೋದಕ್ಕೂ ಜಾಗ ಇರೋದಿಲ್ಲ. ಮತ್ತು ಅವ್ರು ಬದುಕಿರೋರು ಏನು ಮಾಡ್ತಾರೆ, ಒಬ್ಬ ಸರಿ ಬಿಡು ಅಂದ್ಬಿಟ್ಟು ಅಲ್ಲಿ ಕೆಲವರು ಆಕ್ಸಿಡೆಂಟಲ್ಲಿ ಸತ್ತು ಇರ್ತಾರೆ. ಆ ಸತ್ತಿರೋ ಮನುಷ್ಯರ ಹೆಣವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ತಿಂದು ಬದುಕಿ ಎಲ್ಲರೂ ಮತ್ತು ಹೆಲಿಕಾಪ್ಟ್ರಿಂದ ಅವ್ರನ್ನೆಲ್ಲ ಸರ್ವೈವಲ್ ಮಾಡಿದ್ದೀವಿ. ನಿಜವಾದ ಸ್ಟೋರಿ. ಪರಿಸ್ಥಿತಿಗಳು ಹಂಗೆ ಬಂದಾಗ ಮತ್ತೆ ಇನ್ನೇನು ಮಾಡ್ತಾರೆ, ಅದು ಕೂಡ ಆ ಅಭ್ಯಾಸ ಕೂಡ ಮಾಡಿಬಿಡ್ತಾರೆ. ಮುಂಚೆ ಕೂಡ ಇಂಥ ಪರಿಸ್ಥಿತಿಗಳು ಬಂದಿದ್ದಾವೆ. ಮನುಷ್ಯರೇ ಮನುಷ್ಯರನ್ನು ತಿಂದು ಜೀವಿಸುವ ಪರಿಸ್ಥಿತಿ ಉಂಟಾಯಿತು. ಸರ್ವ ಪ್ರಾಣಿಗಳನ್ನು ವಿನಾಶ ಮಾಡುವ ಅಧರ್ಮ ದೇವತೆಯ ಪ್ರಾದುರ್ಭಾವವಾಯಿತು. ಅಧರ್ಮ ದೇವತೆಗೆ ನಿರ್ಋತಿ ಎಂಬವಳು ಭಾರ್ಯೆ. ಅವಳಲ್ಲಿ ಹುಟ್ಟಿದ ರಾಕ್ಷಸರು ನೈಋತರೆಂದು ವಿಖ್ಯಾತರಾದರು. ನೈಋತರೆಂದು ವಿಖ್ಯಾತರಾದರು. ಅವಳ ಮಕ್ಕಳಲ್ಲಿ ಭಯ, ಮಹಾಭಯ, ಮೃತ್ಯು ಎಂಬುವರು ಮುಖ್ಯರು. ಅವರಲ್ಲಿ ಮೃತ್ಯುವು ಸಮಸ್ತ ಪ್ರಾಣಿಗಳ ಅಂತ್ಯಕ್ಕೆ ಕಾರಣನಾಗಿದ್ದಾನೆ. ಮೃತ್ಯುವು ಸರ್ವ ಪ್ರಾಣಿಗಳ ಅಂತಕನಾದ್ದರಿಂದ ಅವನಿಗೆ ಪತ್ನಿಯಾಗಲಿ ಪುತ್ರರಾಗಲಿ ಇಲ್ಲ. ಮೃತ್ಯುಗೆ ಯಾರು ಪತ್ನಿ ಹೆಣ್ಣು ಮಗನೇ ಕೊಟ್ಟಿಲ್ವಂತೆ, ಅಷ್ಟು ಕೋಪ ಅವನ ಮೇಲೆ. ತಾಮ್ರಾದೇವಿಯು ಕಾಕಿ, ಶೈನಿ, ಭಾಸಿ, ಧೃತರಾಷ್ಟ್ರಿ ಮತ್ತು ಶುಕಿ ಎಂಬ 5 ಹೆಣ್ಣು ಮಕ್ಕಳನ್ನು ಪಡೆದಳು. ಕಾಕಿ ಎಂಬ ಕನ್ಯೆಯು ಉಲೂಕಗಳಿಗೆ ಗೂಬೆಗಳಿಗೆ ಜನ್ಮವಿತ್ತಳು. ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲ ಒಂದೇ ಸೋರ್ಸಿಂದ ಬಂದಿರೋದು. ಶೈನಿಯು ಗಿಡಗಗಳಿಗೂ, ಗಿಡಗ ಅಂದರೆ ಹದ್ದನ್ನೇ ಅಂತಾರೆ ಅನಿಸುತ್ತೆ, ಗಿಡಗ. ಬಾಸಿಯು ಹುಂಜುಗಳಿಗೂ ಮತ್ತು ರಣಹದ್ದುಗಳಿಗೂ, ಧೃತರಾಷ್ಟ್ರಿಯು ಹಂಸಗಳಿಗೂ, ಕಲಹಂಸಗಳಿಗೂ ಮತ್ತು ಚಕ್ರವಾಕ ಪಕ್ಷಿಗಳಿಗೂ, ಯಶಸ್ವಿನಿಯಾದ ಕಲ್ಯಾಣ ಗುಣ ಸಂಪನ್ನಳಾದ ಸರ್ವಲಕ್ಷಣಯುಕ್ತಳಾದ ಶುಕಿಯು ನಯನ ಮನೋಹರವಾದ ಗಿಣಿಗಳಿಗೂ ಜನ್ಮವಿತ್ತರು. ಗಿಣಿಗಳು, ಹದ್ದು ಎಲ್ಲ ಕಶ್ಯಪನಿಂದನೇ ಬಂದಿದ್ದಾವೆ, ಎಲ್ಲ ಋಷಿಗಳಿಂದಾನೇ.
ಎಲ್ಲರದು ಋಷಿ ಗೋತ್ರನೇ ಮತ್ತೆ ಇನ್ನು. ಕ್ರೋಧ ಎಂಬುವಳು 9 ಮಂದಿ ಕ್ರೋಧಾವಿಷ್ಟರಾದ ಹೆಣ್ಣು ಮಕ್ಕಳನ್ನು ಪ್ರಸವಿಸಿದಳು. ಮೃಗಿ, ಮೃಗಮಂದ, ಹರಿ, ಭದ್ರಮಣ, ಮಾತಂಗಿ, ಶಾರ್ದೂಲಿ, ಶ್ವೇತ, ಸುರಭಿ ಮತ್ತು ಸರ್ವಲಕ್ಷಣ ಸಂಪನ್ನಲಾದ ಸುರಸ ಇವರೇ 9 ಮಂದಿ ಹೆಣ್ಣು ಮಕ್ಕಳು. ಮೃಗಿಯಿಂದ ಜಿಂಕೆಗಳು, ಮೃಗಮಂದ ಎಂಬುವಳಿಂದ ಕರಡಿಗಳು, ಭದ್ರಮಣ ಎಂಬುವಳಿಂದ ಐರಾವತ ಎಂಬ ಗಜರಾಜನು ಹುಟ್ಟಿದರು. ಐರಾವತನು ದೇವನಾಗ ಅಥವಾ ದೇವಲೋಕದ ಆನೆಯಾದನು. ಕುದುರೆಗಳು, ವಾನರರು, ಗೋಲಾಂಗೂಲಗಳು. ಗೋಲಾಂಗೂಲ ಅಂದರೆ ಏನು? ಯಾವ ಪ್ರಾಣಿನು? ಗೋಲಾಂಗೂಲ. ಹರಿ ಎಂಬವಳು ಮಕ್ಕಳು. ಶಾರ್ದೂಲಿ ಎಂಬವಳಲ್ಲಿ ಸಿಂಹಗಳು, ವ್ಯಾಘ್ರಗಳು, ಚಿರತೆಗಳು ಇವೇ ಮುಂತಾದ ಬಲಶಾಲಿಗಳಾದ ಪ್ರಾಣಿಗಳು ಹುಟ್ಟಿದವು. ಇವರೆಲ್ಲ ನಮ್ಮ ಅಣ್ಣ ತಮ್ಮಂದರೆ, ಸುಮ್ಮನೆ ಎದುರ್ತಾ ಇರ್ತೀವಿ ಅಷ್ಟೇ. ಹುಲಿ, ಸಿಂಹ. ಮಾತಂಗಿಯಲ್ಲಿ ಆನೆಗಳು ಹುಟ್ಟಿದವು. ಶ್ವೇತ ಎಂಬುವಲ್ಲಿ ಶ್ವೇತನೆಂಬ ದಿಗ್ಗಜಕ್ಕೆ ಜನ್ಮವಿತ್ತಳು. ಸುರಭಿಗೆ ರೋಹಿಣಿ ಮತ್ತು ಗಂಧರ್ವಿ ಎಂಬ 2 ಹೆಣ್ಣು ಮಕ್ಕಳು ಜನಿಸಿದರು. ಈ ಇಬ್ಬರಲ್ಲದೆ ಸುರಭಿಗೆ ವಿಮಲಾ ಮತ್ತು ಅನಲ ಎಂಬ ಇನ್ನೂ 2 ಹೆಣ್ಣು ಮಕ್ಕಳಿದ್ದರು. ರೋಹಿಣಿಯಲ್ಲಿ ಹಸುಗಳು, ಗಂಧರ್ವಿಯಲ್ಲಿ ಕುದುರೆಗಳು ಹುಟ್ಟಿದವು. 7 ವಿಧವಾದ ಪಿಂಡರೂಪದ ಫಲ ನೀಡುವ ವೃಕ್ಷಗಳು ಅನಲ ಎಂಬುವಲ್ಲಿ ಹುಟ್ಟಿದವು. ಅನಲ ಎಂಬುವಳಲ್ಲಿ ಶುಕಿಯು ಪುತ್ರಿಯಾಗಿ ಹುಟ್ಟಿತು. ಕಂಕನೆಂಬುವನು ಸುರಸೇಯ ಮಗನಾಗಿ ಹುಟ್ಟಿದನು. ಅರುಣನು ಭಾರ್ಯೆಯ ಹೆಸರು ಶೇನಿ. ಶೇನಿಯಲ್ಲಿ ಶೇನಿ ಯಾಗ ಅಂತ ಕೂಡ ಒಂದಿರುತ್ತೆ, ಶತ್ರುಗಳನ್ನು ಸಾಯಿಸೋ ಒಂದು ಯಾಗ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಶೇನಿಯಲ್ಲಿ ಅರುಣನಿಂದ ವೀರ್ಯವಂತನಾದ ಜಟಾಯು. ನೋಡಿ, ಜಟಾಯು ನೀವು ವಂಶವೃಷ್ಟಿ ತೆಗಿಬೇಕಂದ್ರೆ ಕೂಡ ಇಲ್ಲಿ ಬರ್ಬೋದು. ಆ ಜಟಾಯು ಮತ್ತು ಸಂಪಾತಿಗಳು ಹುಟ್ಟಿದರು. 2 ಅಣ್ಣ ತಮ್ಮಂದರು, ಜಟಾಯು ಮತ್ತು ಸಂಪಾತಿ ಇಬ್ಬರು ಹುಟ್ಟಿದರು. ಸುರಸ ಎಂಬುವಳು ನಾಗಗಳನ್ನು, ಕದ್ರು ಎಂಬುವಳು ಸರ್ಪಗಳನ್ನು ಮಕ್ಕಳನ್ನಾಗಿ ಪಡೆದರು. ವಿನತೆಯ 2 ಮಕ್ಕಳು ಸುಪ್ರಸಿದ್ಧರಾದ ಗರುಡ ಮತ್ತು ಅರುಣರು. ಮನುಜೇಶ್ವರನೇ, ಸರ್ವ ಪ್ರಾಣಿಗಳ ಹುಟ್ಟನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳಿದ್ದೇನೆ. ಸರ್ವ ಪ್ರಾಣಿಗಳಿಗೂ ಹುಟ್ಟಿದ ಈ ರಹಸ್ಯವನ್ನು ಕೇಳುವುದು ಬಹಳ ಪುಣ್ಯದಾಯಕವಾದುದು. ಸರ್ವ ಪ್ರಾಣಿಗಳ ಸಂಭವದ ಈ ರಹಸ್ಯವನ್ನು ಯಾವನು ಕೇಳುತ್ತಾನೆಯೋ ಅವನು ಸರ್ವ ಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ, ಸರ್ವಜ್ಞತ್ವವನ್ನು ಹೊಂದುತ್ತಾನೆ ಮತ್ತು ಅವಸಾನಾಂತರದಲ್ಲಿ ಸದ್ಗತಿಯನ್ನು ಪಡೆಯುತ್ತಾನೆ. ನೋಡಿ, ಕೇಳೋದ್ರಿಂದನೇ ಇಷ್ಟೊಂದೆಲ್ಲ ಪುಣ್ಯ ಸಿಗುತ್ತೆ. ವೈಶಂಪಾಯನರು ಹೇಳ್ತಾವ್ರೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಅಧ್ಯಾಯದಲ್ಲಿ ನೋಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ. ನಾಳೆ ಅಷ್ಟಮಿ ಕ್ಲಾಸ್ ಇರಲ್ಲ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.